ಮಾಡದಿಂದ ಪಾರು ಮಾಡಿ ಜೀವನಕ್ಕೆ ಸೇರಿಸಿದ ನಿಮಗೆ ಸೂತ್ರ. ಅಪರಾಧ ನಿನ್ನ ಇಲ್ಲದಾಗಿ ಮಾಡಿದಕ್ಕೆ ನಿಮಗೆ ಸೂತ್ರ. ಒಂದೇ ಸತ್ಕಾರ್ಯದ ಮೂಲಕ ನಮ್ಮನ್ನು ಸಿದ್ಧಿಗೆ ತಂದಿದ್ದಕ್ಕಾಗಿ ನಿಮ್ಮ ಸೂತ್ರ. ಹಾಲೆಲೂಯ್ಯ ಸೂತ್ರ. ನೀವು ಹೇಳಿದ ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊಲಗುವುದಿಲ್ಲ, ಯುಗದ ಸಮಾಪ್ತಿಯವರೆಗೆ ನಿಮ್ಮ ಸಂಗಡ ಇರ್ತೇನೆ ಅಂತ ಹೇಳಿದ್ದೀರಪ್ಪ. ನೀವು ನನ್ನನ್ನು ಆರಿಸಿಕೊಂಡದಲ್ಲ, ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ಅಂತ ಹೇಳಿದ್ದೀನಿ. ಹಾಲೆಲೂಯ್ಯ. ಎಂದಿಗೂ ಕೈ ಬಿಡದಂತ ವಾಗ್ದಾನ ಮಾಡಿದ್ದೀರಪ್ಪ, ಧನ್ಯವಾದ. ಕಡು ಕಂಪಾದ ನಮ್ಮ ಪಾಪವನ್ನು ಹಿಮದಾಗಿ ಬಿಳಿಯನ್ನಾಗಿ ಮಾಡಿದಕ್ಕಾಗಿ ನಿಮ್ಮ ಸೂತ್ರ. ಹಾಲೆಲೂಯ್ಯ ಹಾಲೆಲೂಯ್ಯ. ನ್ಯಾಯ ತೀರ್ಪಿನಿಂದ ಬಿಡುಗಡೆ ಮಾಡಿದ್ದೀರಿ ಅದಕ್ಕೆ ಸೂತ್ರ. ಹಾಲೆಲೂಯ್ಯ ಹಾಲೆಲೂಯ್ಯ. ಪ್ರೈಸ್ ದಿ ಲಾರ್ಡ್. ಈ ಸುಂದರ ಸಮಯದಲ್ಲಿ ನಿಮ್ಮ ವಾಕ್ಯವನ್ನು ಕಳೀಲಿಕ್ಕೆ ನಿಮ್ಮ ಸನ್ನಿಧಿಯಲ್ಲೇ ನಾವು ಕೂತಿದ್ದೀರಪ್ಪ. ಹಾಲೆಲೂಯ್ಯ. ನೀವು ಮಾತಾಡಿ ತಂದೆ. ಹಾಲೆಲೂಯ್ಯ ಹಾಲೆಲೂಯ್ಯ. ನೀವು ಹೇಳಿದ್ರಿ ತಂದೆ ನನ್ನಲ್ಲಿದ್ದು ಮಾತಾಡ್ತಾನೆ. ಹಾಲೆಲೂಯ್ಯ. ನೀವು ನಮ್ಮಲ್ಲಿ ವಾಸ ಮಾಡ್ತಾ ನೀವು ಮಾತಾಡಲಿಕ್ಕೆ ನಮ್ಮ ಒಳಗೆ ನೀವು ಪ್ರವೇಶವಾಗಿದ್ದೀರ. ನಾವು ನಿಮ್ಮಲ್ಲಿ ವಾಸ ಮಾಡ್ತಾ ತಿರುಗಾಡಿ ನೀವು ನಮ್ಮ ಗುರುವಾಗಿದ್ದೀರಿ, ಪ್ರಭು ಆಗಿದ್ದೀರಿ, ಬೋಧಕರಾಗಿದ್ದೀರಿ. ಮನುಷ್ಯ ಕಲಿಸುವಂತ ಮಾತಲ್ಲ ಇದು. ಹಾಲೆಲೂಯ್ಯ. ಪವಿತ್ರ ಆತ್ಮ ಪ್ರಕಟಿಸುವಂತ ಮಾತಿದು. ಹಾಲೆಲೂಯ್ಯ. ಪ್ರೈಸ್ ದಿ ಲಾರ್ಡ್. ಧನ್ಯವಾದ ಧನ್ಯವಾದ. ಹಾಲೆಲೂಯ್ಯ. ಪ್ರೈಸ್. ಎಲ್ಲರ ಮನಸ್ಸನ್ನು ನೀವೇ ತೆರೆಯೋರಪ್ಪ. ಹಾಲೆಲೂಯ್ಯ. ಯೇಸುವಿನ ಹೆಸರಿನಲ್ಲಿ ಪ್ರತಿಯೊಬ್ಬನ ಮನಸ್ಸು ಬಿಡುಗಡೆ ಆಗಲಿ. ಧನ್ಯವಾದ. ಹಾಲೆಲೂಯ್ಯ. ನಿಮ್ಮ ಸತ್ಯವಾಕ್ಯನ ತಿಳ್ಕೊಳ್ಳಪ್ಪ. ಈ ಜಾಗದಲ್ಲಿ, ಈ ಏರಿಯಾದಲ್ಲಿ ಈ ಜನಗಳಿಗಾಗಿ ನಾನು ಪ್ರಾರ್ಥಿಸಿಕೊಳ್ತೇನೆ. ಎಲ್ಲರಿಗಾಗಿ ರಕ್ತ ಸುರಿಸಿದ್ದೀರಾ, ಎಲ್ಲರಿಗಾಗಿ ಸಿಲುಬೆ ಕಮ್ಮಿಯನ್ನು ಎರಿದಿರಪ್ಪ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸಿಕೊಳ್ತೇನೆ. ಪ್ರತಿಯೊಬ್ಬರನ್ನು ಹೆಸರು ರಾಜ್ಯಕ್ಕಾಗಿ ಬೇಡಿಕೊಳ್ತೇನಪ್ಪ. ಯಾರು ನಾಶ ಆಗುವುದು ನಿಮ್ಮ ಚಿತ್ತ ಅಲ್ಲ. ಅಲ್ಲೆಲ್ಲ ಪ್ರತಿಯೊಬ್ಬರು ತಿರುಗಿ ಸತ್ಯಕ್ಕೆ ಸೇರ್ಬೇಕಂತ ನಿಮ್ಮ ಚಿತ್ತ. ಯೇಸುವಿನ ಹೆಸರು ನಿಮ್ಮ ಚಿತ್ತವೇ ಆಗಲಿ ಎಂದು ಪ್ರಾರ್ಥಿಸಿಕೊಳ್ತೇನೆ. ಯೇಸುವಿನ ಹೆಸರಲ್ಲಿ ನನ್ನ ಪ್ರಾರ್ಥನೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಧನ್ಯವಾದ. ನಾವು ಇಲ್ಲಿ ಕಲೀಲಿಕ್ಕೆ ಬಂದ ನಾವೆಲ್ಲರೂ ದೇವರಿಂದ ಕಲಿಯುವರು. ಅಲ್ಲೆಲ್ಲ ದೇವರು ನಮ್ಮನ್ನು ಆದುಕೊಂಡಿದ್ದಾರೆ ಎಂತ ತನ್ನ ಮಗನ ಸ್ವರೂಪದಲ್ಲಿ ತರಲಿಕ್ಕೆ. ಪ್ರೈಸ್ ದಿ ಲಾರ್ಡ್. ದೇವರು ಸೃಷ್ಟಿ ಮಾಡುವಾಗ ನಮ್ಮನ್ನು ತನ್ನ ಸ್ವರೂಪದಲ್ಲಿ ತನ್ನ ಒಳಿಕೆಗೆ ಸರಿಯಾಗಿ ಸೃಷ್ಟಿ ಮಾಡಿದ್ದಾರೆ. ಈಗ ಮನುಷ್ಯ ಪಾಪದ ಕೈಯಲ್ಲಿ ಬಂದು ಪಾಪದ ಸ್ವರೂಪರಾಗಿದ್ದಾರೆ. ಸರಿಯಲ್ಲ. ದೇವರ ಸ್ವರೂಪ ಮನುಷ್ಯನ ಕಳೆದು ಹೋಗಿದೆ. ಕಾರಣ ಏನು? ಪಾಪದ ಕಾರಣ. ಈಗ ನಾವು ನಿಮ್ಗೆ ಯಾರು ಕೇಳ್ತೇವೆ, ನೀವು ಪಾಪಿ ಅಂತ ಎಂತ ಹೇಳಿ ಸತ್ಯ, ಮತ್ತೆ ದೇವರು ನಿಮಗೆ ಕೇಳ್ತಾರೆ ನಿಮ್ಮ ಎದುರಿಗೆ, ನೀವು ಪಾಪಿ ಅಂತ ಎಂತ ಹೇಳ್ತೀರಿ? ಹೌದಲ್ಲ, ಸರಿಯಲ್ಲ. ಇನ್ನೊಂದು ಪ್ರಶ್ನೆ, ನೀವು ಪಾಪಿ ಹೇಗೆ ಆಗಿದ್ದು ಅಂತ ಕೇಳ್ತಾರೆ, ಎಂತ ಹೇಳ್ತೀರಾ ಅದಕ್ಕೆ? ಪಾಪ ಮಾಡಿ. ಸರಿಯಲ್ಲ. ಇದು ಮನುಷ್ಯನ ಒಂದು ತಿಳುವಳಿಕೆ. ದೇವರು ಹೇಳ್ತಾ ಇದ್ದಾರೆ ಗೊತ್ತುಂಟ, ನೀವು ಪಾಪ ಮಾಡಿ ಪಾಪಿ ಆಗಿದಲ್ಲ. ಸರಿಯಾ? ನೀವು ಪಾಪ ಮಾಡಿ ಪಾಪಿ ಆಗಿದಲ್ಲ, ನೀವು ಪಾಪದಲ್ಲಿ ಹುಟ್ಟಿದ್ದೀರಿ, ಅದಕ್ಕೆ ಪಾಪ ಮಾಡ್ತೀರ. ಸರಿಯಾ? ಈಗ ಒಂದು ಮಾವಿನ ಬೀಜ ಹಾಕಿದ್ರೆ ಮಾವಿನ ಮರ ಬರ್ತದೆ, ಅದು ಹಳಸು ಬರುವುದಿಲ್ಲ ಅದರಲ್ಲಿ. ನಾನು ಹುಟ್ಟುವಾಗಲೇ ಪಾಪದಲ್ಲಿ ಹುಡ್ತೇನೆ. ಯಾರೇ ಆಗಲಿ, ಬ್ರಾಹ್ಮಣ ಆಗಲಿ, ಶೆಟ್ಟಿ ಆಗಲಿ, ಪೂಜಾರಿ ಆಗಲಿ, ಯಾರು ತಂದೆ ತಾಯಿಯಿಂದ ಯಾರು ಹುಟ್ಟುತ್ತಾರ ಅವ್ರು ಪಾಪದಲ್ಲಿ ಹುಡ್ತಾರೆ. ಸರಿಯಾ? ವಾಕ್ಯ ಓದಿರಲ್ಲ ಎಲ್ಲ. ಅಂದ್ರೆ ಒಂದು ಮನುಷ್ಯನ ಮೂಲಕ ಪಾಪ ಜಗತ್ತಿಗೆ ಪ್ರವೇಶವಾಯಿತು. ಒಂದು ಮನುಷ್ಯನ ಮೂಲಕ ಪಾಪ ಜಗತ್ತಿಗೆ ಪ್ರವೇಶವಾಯಿತು. ಯಾರಲ್ಲಿ? ಎಲ್ಲ ಮನುಷ್ಯ ತಂದೆ ತಾಯಿಯಿಂದ ಯಾರು ಹುಟ್ಟುತ್ತಾರ ಆ ಪಾಪದಲ್ಲಿ ಹುಡ್ತಾರೆ. ನಾವು ಎಷ್ಟು ಒಳ್ಳೆ ಕೆಲಸ ಮಾಡಿ ಪ್ರಯತ್ನ ಮಾಡ್ತೇವೆ, ನಮ್ಮಿಂದ ಆಗುವುದಿಲ್ಲ. ನಮ್ಮ ಒಳಗೆ ಪಾಪ ಇದೆ. ಅದಕ್ಕೆ ನಾವು ಪಾಪ ಆಗುವುದಲ್ಲ, ಪಾಪದ ಫಲ ನಾವು ಮಾಡುವುದಲ್ಲ. ಪಾಪ ನಮ್ಮೊಳಗಿಂದ ನಮ್ಮನ್ನು ಮಾಡಿಸ್ತದೆ ಅದು. ಅದಕ್ಕೆ ಎಲ್ಲರೂ ಪಾಪದ ಕೈಯಲ್ಲಿ ಮಾರಲ್ಪಟ್ಟವನಾಗಿ, ನಮ್ಮ ಒಂದು ಮನುಷ್ಯ ನಮ್ಮನ್ನೆಲ್ಲ ಪಾಪದ ಕೈಯಲ್ಲಿ ಮಾರಿದ್ದಾರೆ. ಈಗ ಅದು ಆದಮ್ಮ ಪಾಪ ಮಾಡೋದು ನಾವು ಹೇಗೆ ಪಾಪ ಮಾಡಿದಾಗೆ ಆಗ್ತದೆ ಅಂದರೆ, ಎಲ್ಲರ ಬೀಜ ಆದಮ್ಮನೊಳಗಿತ್ತು. ಈಗ ನಾನು ಬರುವ ಒಂಚೆಯಲ್ಲಿದ್ದೆ, ನನ್ನ ತಂದೆ ತಾಯಿ ಒಳಗಿದ್ದೆ, ಅವರ ಬೀಜಲ್ಲಿತ್ತು, ಅವರ ತಂದೆ ತಾಯಿ ಒಳಗಿತ್ತು. ಹಿಂದೆ ಹೋಗುವಾಗ ಪೂರ ಮನುಷ್ಯನ ಬೀಜ ಆದಮ್ಮನೊಳಗಿತ್ತು. ಆದಮ್ ಪಾಪ ಮಾಡುವಾಗ ನಾವೆಲ್ಲ ಪಾಪದ ಬೀಜವೇ ಎಲ್ಲ ಪಾಪ ಆಗಿದೆ. ಅದು ಸರಿ ಅಲ್ಲ? ಅದಕ್ಕೆ ನಾವು ಹುಟ್ಟುವಾಗ ಆದರೆ ರಾಮ ಅಂತ ಹೆಸರೇಡಿ, ಪೀಟರ್ ಅಂತ ಹೆಸರೇಡಿ, ಇಲ್ಲ ಮಹಮ್ಮದ್ ಅಂತ ಹೆಸರಿಟ್ಟ ಮೇಲೆ ಫಲ ಬರುವುದಿಲ್ಲ. ಫಲ ಮರವೇ ಪಾಪದ ಮರ. ಅದು ಮಾವಿನ ಮರಕ್ಕೆ ಹಲಸು ಅಂತ ಇಟ್ಟರೆ ಹಲಸು ಬರುವುದಿಲ್ಲ. ಸರಿ ಅಲ್ಲ? ಮಾವಿನ ಬೀಜ ಬರ್ತದೆ. ಅದನ್ನ ನಾವು ಓದುವ ರೋಮ 7ರಲ್ಲಿ, ರೋಮ್ 7ನೇ ಅಧ್ಯಾಯ 14ರಿಂದ ಒಂದೊಂದೇ ವಾಕ್ಯ ಓದಿ. ಏಳರಲ್ಲಿ 14ರಿಂದ ಯಾರು ಒಳ್ಳೆ ಓದ್ತಾರೆ ಕನ್ನಡ? ನಾನೇ ಓದ್ಬೇಕಾ? ನಾನು ಇವಾಗ ಓದ್ತೇನೆ. ಮತ್ತೆ ಕೊಂಕಣಿ ಇರುತ್ತಲ್ಲ, ಹೌದಾ? 14ರಿಂದ ಓದುವ, ಒಂದೊಂದೇ ವಾಕ್ಯ ಓದುವ. ಧರ್ಮಶಾಸ್ತ್ರವು ಪರಮಾರ್ಥಿಕವಾದೆಂದು ನಾವು ಬಲ್ಲೆವು,
ಆದರೆ ನಾನು ದೇಹ ಧರ್ಮಕ್ಕೆ ಒಳಗಾದವನು ಪಾಪದ ಸ್ವಾಧೀನದಲ್ಲಿರೋಕ್ಕೆ ಮಾರಾಟಪಟ್ಟವನು ಆಗಿದ್ದೇನೆ. ಧರ್ಮಶಾಸ್ತ್ರ ಪರಮಾರ್ಥಿಕವಾದ್ದು ಅಂದರೆ ಏನಂತಾರೆ, ಧರ್ಮದಲ್ಲೆಲ್ಲ ಕಳಿಸ್ತಾರಲ್ಲ, ಸರಿ ಕಳಿಸ್ತಾರೆ. ಅದು ಹಾಗೆ ಮಾಡಬೇಡ, ಹೀಗೆ ಮಾಡಬೇಡ, ಸುಳ್ಳು ಹೇಳ್ಬೇಡ, ಮೋಸ ಮಾಡಬೇಡ, ಕಳ್ಳತನ ಮಾಡಬೇಡ, ಭಾಳ ಒಳ್ಳೆಯದಾಗ್ತದೆ ಕೇಳುವಾಗ. ಅದು ಮಾಡೋದು ನಮಗೆ ಆಗೋದಿಲ್ಲ. ಮಾಡೋ ಸುಳ್ಳು ಮಾತಾಡ್ತೇವೆ ನಾವು. ಕಾರಣ ಏನು, ಕೇಳೋ ಒಳ್ಳೆ ಆಗ್ತದೆ, ಹೀಗೆ ಜೀವನ ಮಾಡಬೇಕಂತ ಆಗ್ತದೆ. ಅದು ಪರಮಾರ್ಥಿಕ ಕೇಳೋ ಭಾಳ ಅಂತರಾತ್ಮದಲ್ಲಿ ಸಂತೋಷ ಆಗ್ತದೆ ಅದು ಕೇಳುವಾಗ. ಕಾರಣ ಏನು, ನಮ್ಮ ಒಳಗೆ ದೇವರ ನಮಗೆ ಇದು ಮನಸ್ಸಿದೆ, ಅವರು ಸೃಷ್ಟಿ ಮಾಡಿದಂಥ ಮನಸ್ಸು ನಮ್ಮೊಳಗಿದೆ. ನಾವು ಅದರ ದೇಹ ಧರ್ಮಕ್ಕೆ ಒಳಗ ಪಾಪದ ಸ್ವಾಧೀನಕ್ಕೆ ಮಾರಲ್ಪಟ್ಟವನಾಗಿದ್ದ. ನನಗೆ ಯಾರು ಮಾರಿದ್ದಾರೆ ಪಾಪದ ಸ್ವಾಧೀನಕ್ಕೆ? ಸರಿ ಬ್ರದರ್, ಯಾರು ಮಾರಿಬಿಟ್ಟಿದ್ದಾರೆ? ನಾನೀಗ ಮಾಡೋದು ನನಗೆ ಗೊತ್ತಿಲ್ಲ. ಅದರ ಮೇಲೆ ಕೆಳಗೆ ಓದಿ 15ನೇ ವಾಕ್ಯ ಓದಿ. ಹೇಗೆಂದರೆ ನಾನು ಮಾಡುವುದು ನನಗೆ ಗೊತ್ತಿಲ್ಲ, ಯಾವುದನ್ನು ಮಾಡಬೇಕೆಂದು ನಾನು ಇಚ್ಛಿಸ್ತೇನೋ ಅದನ್ನು ನಡೆಸದೆ ನನಗೆ ಅಸಹ್ಯವಾದನ್ನು ನಾನು ಮಾಡ್ತೇನೆ. ಸರಿಯಾ? ನನಗೆ ಮಾಡಲಿಕ್ಕೆ ಒಳ್ಳೇದು ಮಾಡಲಿಕ್ಕೆಲ್ಲ ಮನಸ್ಸುಂಟು, ಸುಳ್ಳು ಹೇಳ್ಬಾರ್ದು ಮನಸ್ಸುಂಟು, ಬೈಬಾರ್ದು ಅಂತೇಳಿ ಮನಸ್ಸುಂಟು, ಕಳ್ಳತನ ಮನಸ್ಸುಂಟು. ಆದರೆ ನಾನು ಮಾಡೋದು ಅದೇ ಮಾಡ್ತೇನೆ. ಅದು ಮಾಡಬಾರ್ದು ಅಂತ ಕೇಳೋ ಒಳ್ಳೇದಾಗಿ ಹಾಗೆ ಜೀವನ ಮಾಡೋದು ಆಸೆ ಇದೆ ನನಗೆ, ಮಾಡಲಿಕ್ಕೆ ನನ್ನಿಂದ ಆಗೋದಿಲ್ಲ. ಕಾರಣ ಏನು, ಯಾವ ಮಾಡಬಾರ್ದು ಅಂತ ಹೇಳ್ತಾರೆ ಅದನ್ನೇ ನಾನು ಮಾಡ್ತೇನೆ. ಸರಿಯಾ? ಅದ್ರ ಕೆಳಗಿನ ವಾಕ್ಯ ನೋಡಿ, 16ನೇ ವಾಕ್ಯ. ಮಾಡ್ತೇನೆ, ಆದರೆ ನಾನು ಮಾಡುವಂಥದ್ದಕ್ಕೆ ನನ್ನ ಮನಸ್ಸು ಒಪ್ಪದಿದ್ದರೆ ಧರ್ಮಶಾಸ್ತ್ರ ಉತ್ತಮ ಎಂದು ಒಪ್ಪಿಕೊಂಡಾಗಿತ್ತು. ನನ್ನ ಮಾಡೋ ಕೆಲಸಕ್ಕೆ ನನ್ನ ಮನಸ್ಸು ಒಪ್ಪುವುದಿಲ್ಲ. ಕಾರಣ ಏನು, ಧರ್ಮಶಾಸ್ತ್ರ ಉತ್ತಮವಾಗಿದೆ, ಅದು ಎಲ್ಲ ಕಳಿಸುವ ಮಾತು ಉತ್ತಮ ಆಗಿದೆ. ಅದರ ಅರಿವು ನನಗೆ ಬರ್ತದೆ, ಅದು ನಾನು ಮಾಡಿದ್ದು ನನ್ನ ಮನಸ್ಸು ಸರಿಯಲ್ಲ, ನಾನು ಮಾಡಿದ್ದು ಅಲ್ಲಲ್ಲಿಯಾ. ಧರ್ಮಶಾಸ್ತ್ರ ಕಳಿಸಿದ್ರೆ ಉತ್ತಮ ಹಾಗೆ ಮಾಡಬೇಕಿತ್ತು, ನಾನು ಮಾಡಲಿಕ್ಕೆ ನನ್ನಿಂದ ಆಗಲಿಲ್ಲ. ಕಾರಣ ಏನು, ನನ್ನನ್ನು ಯಾರ ಪಾಪದ ಸ್ವಾಧೀನಕ್ಕೆ ಮಾರಲ್ಪಟ್ಟಿದ್ದಾರೆ, ಯಾರ ಮಾರಿಬಿಟ್ಟಿದ್ದಾರೆ. ನನ್ನೊಳಗೆ ಬೇರೆಯೊಂದು ಸಿಸ್ಟಮ್ ಇದೆ, ನನ್ನ ಮನಸ್ಸಲ್ಲಿ ಮಾಡಲಿಕ್ಕೆ ಹೆಚ್ಚು ಅದನ್ನು ಮಾಡಲಿಕ್ಕೆ ಬಿಡುವುದಿಲ್ಲ ನನಗೆ. ಅದನ್ನು ಕೆಳಗಿನ ವಾಕ್ಯ ಓದಿ, 17ನೇ ವಾಕ್ಯ. ಹೀಗಿರಲಾಗಿ ಆ ಅಸಹ್ಯವಾದದ್ದನ್ನು ಮಾಡುವವನು ಇನ್ನು ನಾನಲ್ಲ. ಅದರ ಮೇಲೆ ಇನ್ನು ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡುತ್ತದೆ. ಸರಿಯಾ? ಅದನ್ನು ಮಾಡುವವನು ನಾನಲ್ಲ, ನನ್ನೊಳಗೆ ಪಾಪ ಇದೆ. ಇದು ಯಾರಿಗೆ ಗೊತ್ತಿದೆ? ಪರಮಾತ್ಮ ಒಬ್ಬನಿಗೆ ಮಾತ್ರ ಗೊತ್ತಿದೆ. ಮೂಲಕದೆಲ್ಲ ಧರ್ಮದಲ್ಲಿ ಕಳಿಸ್ತಾರೆ, ಹಾಗೆ ಮಾಡ್ಬಿಡಿ, ಒಳ್ಳೆ ಮಾತುಗಳು ಯಾರು ಕೆಟ್ಟ ಕಳಿಸೋದಿಲ್ಲ. ಕೊಳೆ ಮಾಡೋದು ಯಾವ ಧರ್ಮದಲ್ಲಿ ಕಳಿಸೋದಿಲ್ಲ, ಒಳ್ಳೆಯದೇ ಕಳಿಸ್ತಾರೆ. ಆದರೆ ನನ್ನೊಳಗೆ ಪಾಪ ನನ್ನೊಳಗಿದೆ, ಅದನ್ನು ನನ್ನನ್ನು ಕಂಟ್ರೋಲ್ ಮಾಡಿ ಅದಕ್ಕೆ ಬೇಕಾಗಿ ನಾನು ನಡೆಸ್ತಾ ಇದ್ದೆ. ಸರಿಯಾ? ಈಗ ಎಲ್ಲರೂ ಸುಧಾರಿಸಲಿಕ್ಕೆ ನೋಡ್ತಾರೆ, ಧರ್ಮದವರು ಕರೀತಾರೆ, ಅವನನ್ನು ಸುಧಾರಿಸಬೇಕು, ಗಣಸರ ಬಿಡಿಸಲಿಕ್ಕೆ ಒಂದು ಟೀಮ್ ಇರ್ತದೆ, ಇವರನ್ನು ಕೆಟ್ಟದರಿಂದ ಬಿಡಿಸಲಿಕ್ಕೆ ಟೀಮ್ ಇರ್ತದೆ. ಅದು ಹೇಗೆ ಗೊತ್ತುಂಟ, ಒಂದು ಎಲ್ಲ ಕೊಳಕು ಹಣ್ಣು ಬಿಡುವಂಥ ಮರ, ಅದರಲ್ಲಿ ಒಂದು ಫಲ ತೆಗೆದ್ರೆ ಅದು ಬಾಕಿದು ಅದು ಕೊಳಕೆ ಬರ್ತದೆ, ಮರವೇ ಕೊಳಕು. ಅದು ಒಂದು ಹಣ್ಣು ಕೀಳೋದ್ರಿಂದ ಮರ ಸರಿಯಾಗುವುದಿಲ್ಲ, ಅದು ಸರಿಯಲ್ಲ. ನಮ್ಮ ಒಂದು ಗಂಗಸರ ಬಿಡಿಸ್ತಾರೆ, ಇನ್ನು ಬೇರೆ ಒಂದು ಚಟದಲ್ಲಿ ಹಿಡಿತಾನೆ, ಯಾರಿಗೂ ಸರಿ ಮಾಡಲಿಕ್ಕೆ ಆಗುದಿಲ್ಲ. ಒಬ್ಬನಿಗೆ ಗೊತ್ತಿದೆ, ಈ ಸೃಷ್ಟಿ ಮಾಡಿದಂಥ ಪರಮಾತ್ಮನಿಗೆ ಗೊತ್ತಿದೆ ಇದನ್ನ ಹೇಗೆ ಸರಿ ಮಾಡಬೇಕಂತ, ಸರಿಯಲ್ಲ. ಈಗ ನಾವು ನೋಡಿ, ಈಗ ಮನೆಗೆ ಒಂದು ದೊಡ್ಡ ಟಿವಿ ತರ್ತೇವೆ, ಟಿವಿ ತಂದು ಟಿವಿ ಚಾಲು ಮಾಡ್ತೇವೆ. ನಾವು ಟಿವಿ ಚಾಲು ಮಾಡಿದ್ರೆ ಗರ್ಗರ್ಗರ ಶಬ್ದ ಬರ್ತದೆ. ನಾವೆಂತ ಮಾಡ್ತೇವೆ, ಸರಿ ಮಾಡ್ಲಿಕ್ಕೆ ನೋಡ್ತೇವೆ, ಓಪನ್ ಮಾಡಿ ಆ ವೈರ್ ಇದು ವೈರ್ ಎಷ್ಟು ಹಲಾಡಿಸಿದ್ರು ಜಾಸ್ತಿ ಆಗ್ತಿದ್ರೆ ಕಮ್ಮಿ ಆಗುದಿಲ್ಲ. ನಾವೆಂತ ಮಾಡ್ತೇವೆ, ಆದರೆ ಇಂಜಿನಿಯರಿಗೆ ಫೋನ್ ಮಾಡ್ತೇವೆ, ಸರ್ ನನ್ನ ಈಗ ಪ್ರಾಬ್ಲಮ್ ಆಗಿದೆ, ಅವ್ರು ಸೀದಾ ಬರ್ತೇನೆ, ಚಾಲು ಮಾಡಿ ಆ ವೈರನ್ನು ಸ್ವಲ್ಪ ಹಾಗೆ ಮಾಡಿ ಅಂತ ಪಟ್ಟ ಚಾಲಾಯ್ತು. ಅದು ಏನು, ಅದನ್ನು ಮಾಡಿದ್ದಾನೆ, ಅವನಿಗೆ ಗೊತ್ತಿದೆ ಈಗ ಸರಿ ಮಾಡೋದು. ಈಗ ನಮ್ಮನ್ನು ಸೃಷ್ಟಿ ಮಾಡಿದ ಪರಮಾತ್ಮನಿಗೆ ಗೊತ್ತಿದೆ ಮನುಷ್ಯನು ಇಲ್ಲಿ ತಪ್ಪಿ ಹೋಗಿದ್ದಾನೆ, ಅವರನ್ನು ಹೇಗೆ ಸರಿ ಮಾಡೋದಂತ. ಪ್ರೈಸ್ ಅಲ್ಲ. ನಮ್ಮ ಜೀವನದಲ್ಲಿ ನಾನು ನಾರಾಯಣ ಶೆಟ್ಟಿ ಅಂತ ಬೊಂಬೆಯಲ್ಲಿದ್ದೆ, ಭಯಂಕರ ಕೆಟ್ಟ ಜೀವನ ಮಾಡ್ತಿದ್ದೆ. ಬೇರೆ ಗಂಗಸರ ಪೆಟ್ಟು ಲಡಾಯಿ ಮಾಡದ ಜೀವನ ಇಲ್ಲ, ಕಠಿಣ ಜೀವನ. 2 ಸಲ ನನಗೆ ಚಾಕುವಿನಲ್ಲಿ ಹಾಕಿದ್ದಾರೆ ಕೊಲ್ಲಿಗೆ ಅಂತಾರೆ ಗುಂಡನವರು. ಜೀವನ ಖತಮಾಗಿದೆ. 22 ವರ್ಷ ಪ್ರಾಯ ನನಗೆ. ಎಲ್ಲ ದೇವಸ್ಥಾನಕ್ಕೆ ಹೋಗ್ತಿದ್ದೆ, ತಿರುಪತಿ, ಮಂತ್ರಾಲಯ, ಶಿರಡಿ, ಮೈಮ್ ಚರ್ಚಿಗೆ, ದರ್ಗಕ್ಕೆ, ಒಂದು ಜಾಗ ಬಿಡಲಿಲ್ಲ. ಆದರೆ ಶಾಂತಿ ಸಮಾಧಾನ ಇಲ್ಲ, ಟೈಟ್ ಕುಡಿತಿದ್ದೆ. ಅದು ಸ್ವಲ್ಪ ಊಟ ಮಾಡಿ ಇಲ್ಲ ವಾಮಿಟ್ ಆಗ್ತದೆ ಅಂತ ಸಿಚುವೇಶನ್. ಗಟ್ಟ ಸಿಗರೇಟ್ ಹೇಳಿದ್ದು, ಇಷ್ಟೆಲ್ಲ ದೇವಸ್ಥಾನಕ್ಕೆ ತಿರುಗಿದ್ದೆ, ಒಂದು ಸ್ವಲ್ಪ ಜೀವನದಲ್ಲಿ ಪರಿವರ್ತನೆ ಆಗಲಿಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಗಟ್ಟಿ ಕುಡಿಯೋದು ಟೈಟ್, ಸ್ವಲ್ಪ ನೆಮ್ಮದಿ ಸಿಕ್ಕಲಿ ಅಂತ. ಮತ್ತೆ ಸ್ವಲ್ಪ ಊಟ ಮಾಡೋದು, ಇಲ್ಲಾಂದರೆ ವಾಮಿಟ್ ಆಗ್ತದೆ. 22 ವರ್ಷ ಪ್ರಾಯ ಹೇಳಿತು. ಅದಕ್ಕೆ ಮದ್ದು ಮಾಡಿ 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 ಅವರು ಡಾಕ್ಟರ್ OP ಕಪೂರ್ ಅಂತ ಜಸ್ಟ್ ದ ಸ್ಪೆಷಲಿಸ್ಟ್ ಸರ್ಜನ್ ನನಗೆ ಟ್ರೀಟ್ಮೆಂಟ್ ಮಾಡ್ತಿದ್ರು. ಆಗಿನ ಟೈಮ್ನಲ್ಲಿ 99 3,000 ರೂಪಾಯಿ ತಿಂಗಳಿಗೆ ಮದ್ದಿಗೆ ಆಗ್ತಿದ್ದಾಗ ಯಾವುದರಲ್ಲಿ ಜೀವನ ಪರಿವರ್ತನೆ ಆಗೋದಿಲ್ಲ. ಯಾವ ಮಂದಿರ ಹೋಗಿದೆ, ಯಾವ ಚರ್ಚಿಗೆ ಹೋಗಿದೆ, ಎಲ್ಲಿ ಹೋದ್ರು ಸಹ ಜೀವನ ಪರಿವರ್ತನೆ ಆಗಲಿಲ್ಲ, ಶಾಂತಿ ಸಿಗಲಿಲ್ಲ. ಲಾಸ್ಟಿಗೆ ನಾನು ಸೊಸೈಡ್ ಮಾಡಲಿಕ್ಕೆ ಮನಸ್ಸು ಮಾಡಿದ್ದೆ. ಇನ್ನು ನಾನು ಜೀವಿಸಿದಲ್ಲ, ನಾನು 28 ವರ್ಷ ಪ್ರಾಯ ಊಟ ಮಾಡಲಿಕ್ಕೆ ಆಗೋದಿಲ್ಲ, ದುಶ್ಮನಿ ಕಂಡಬಟ್ಟೆ ಇದೆ.
ಅಂದರೆ ನಾನು ಗಂಗಸರ ಹೋಟೆಲಿದ್ದೆ, ಬಿಯರ್ ಬಾರ್ ಇದ್ದೆ, ಅದು ದುಶ್ಮನೆ ಆಗ್ತದೆ. ಗುಂಡನವ್ರು ಬಂದು ಕುಡಿದು ನಾನು ಬಿಲ್ ಕೊಡೋದಿಲ್ಲ ಅಂತ ನಾನು ಕೋಲ ಹಿಡಿದು ಹೊಡಿದಿದ್ದೆ. ಹೊಡಿಯುವಾಗ ದುಶ್ಮನೆ ಆಗ್ತಿತ್ತು. ಮತ್ತೆ ಅವರು ವಾಪಸ್ ನಮಗೆ ಹೊಡಿಯೋರಿಗೆ ಅವರ ಗ್ರೂಪಲ್ಲಿ ಅವರಿಗೆ ಮರ್ಯಾದಿಲ್ಲ. ನಮಗೆ ಅಟ್ಯಾಕ್ ಮಾಡಿದ ಮೇಲೆ ಅವರಿಗೆ ಗ್ರೂಪಲ್ಲಿ ತಗೊಳ್ತಾರೆ, ಅವರಿಗೆ ಪೆಟ್ಟದಿಂದ ಬಂದವ ಅಂತ. ಅದಕ್ಕೆ ಅವ್ರು ಕಾಯ್ತಿರ್ತಾರೆ ಯಾವ ಸಿಗ್ತಾನೆ ಇವ. ಒಬ್ಬ 9 ಜನ ಬಂದು ಹೊಡೆದ್ರು, ಹೊಡೆದು ಲಾಸ್ಟಿಗೆ ಬಿಸತ್ಯಾಗಿ ಹೋಗಿದೆ. ಅರ್ಧ ಜೀವಾಗ ಮಾಡಿ ಅಂಥ ಸಿಚುವೇಶನ್ ಇತ್ತು. ನಮ್ಮದು ಜೀವನ ಕಂಪ್ಲೀಟ್ ಬರ್ಬಾದಾಗಿತ್ತು. ಯೋಹನ್ನ 10:10 ಬರೆದಿದ್ದಾರೆ, ಕಳ್ಳನ್ನು ಕದ್ದುಕೊಳ್ಳುವುದಕ್ಕೂ ಕೊಯ್ದಕ್ಕೂ ಹಾಳು ಮಾಡೋದಕ್ಕೆ ಬರುತ್ತಾನೆ ಹೊರತು ಮತ್ತೆ ಯಾವುದಕ್ಕೂ ಬರುವುದಿಲ್ಲ. ನಾನಾದರೂ ಅವಳಿಗೆ ಜೀವವಿರಬೇಕೆಂದ್ರೆ ಸಮೃದ್ಧಿಯಾಗಿರಬೇಕಂತ ಬರ್ತಾನೆ. 2 ಶಕ್ತಿ ಇದೆ ಭೂಮಿಯಲ್ಲಿ. ಒಬ್ಬ ಕಳ್ಳ ಇಡೀ ಮೂಲಕ ಕಳ್ಳನ ಕೈವಸ ಮಾರಲ್ಪಟ್ಟಿದ್ದಾನೆ. ಕಳ್ಳ ನಮ್ಮ ನಡೆಸ್ತಾ ಇದ್ದಾನೆ, ಜೀವನ ನಾಶ ಮಾಡ್ತಿದ್ದಾನೆ. ನಿರಾಶೆ ಆಯ್ತು ನನಗೆ. ಮದ್ದಲ್ಲಿ ಗುಣ ಆಗುದಿಲ್ಲ, ದುಶ್ಮನಿ ಕಂಡಾಬಟ್ಟೆ, ಯಾರು ಕೊಂದಾಗ್ತಾರೆ. 22 ವರ್ಷ ಪ್ರಾಯ ನಾನೇನು ಇನ್ನೂ ನಾನು ಬದುಕಿ ಸಾಧ್ಯ ಇಲ್ಲ ನನಗೆ. ನಾನು ಸೂಸೈಡ್ ಮಾಡಲಿಕ್ಕೆಲ್ಲ ತಯಾರು ಮಾಡಿ ಒಂದು ದಿವಸ ಮುಂಚೆ ಮಲಗಿ ಎಲ್ಲ ನೆನಪಾಯ್ತು ಜೀವನದ್ದು. ಭಯಂಕರ ಕೂಗಿದೆ, ಕೂಗಿ ಎಲ್ಲ ಒಂದು ಬಿಸ್ತರ ತಲೆದಿಂಬು ಚಂಡಿ ಆಗಿದೆ, ಅಷ್ಟು ಕೂಗಿದೆ ನಾನು. ಎಂಥ ಜೀವನ ಮಾರೆ, ಎಂಥ ಅವಸ್ಥೆ. ಇಲ್ಲಿ ದೇವರಿಗೆ ಶಾಂತಿ ಸಂಬಂಧ ಇಲ್ಲ ಭೂಮಿಯಲ್ಲಿ. ದುಶ್ಮನಿ ಒಳ್ಳೆ ಜೀವನ ಮಾಡಲಿಕ್ಕೆ ಬಿಡುವುದಿಲ್ಲ. ನಾನು ಇನ್ನೂ ಬದುಕುವುದಿಲ್ಲ, ನಾನು ಜೀವನ ಲಾಸ್ಟ್ ಮಾಡ್ತೇನೆ ಎಲ್ಲ ತಯಾರು. ಮರು ದಿವಸ ರಾತ್ರಿಗೆ ಗಂಗಸರ ಕುಡಿದು ಮರ ಎಲ್ಲ ನೋಡಿಟ್ಟಿದ್ದೇನೆ, ಕುತ್ತಿಗೆ ಹಾಕೋದು ಸಾಯಿತು, ಸಾಕು, ಇನ್ನೂ ಬದುಕಲಿಕ್ಕೆ ನನಗೆ ಸಾಧ್ಯ ಇಲ್ಲ ಅಂಥ ಸಿಚುವೇಶನ್. ಮರು ದಿವಸ 8 ಗಂಟೆ ಆಗಿದೆ. ನಾನು ವರ್ಲೆಮ್ ಚರ್ಚ್ ಎದುರು ಒಂದು ಮಾರ್ಕೆಟ್ ಇದೆ, ಆ ಮಾರ್ಕೆಟ್ ಪಕ್ಕದಲ್ಲಿ ಸಿಗರೇಟ್ ಹೇಳಿಕೊಂಡು ಎಲ್ಲ ಜನಗಳು ನೋಡ್ತಿದ್ದೆ. ಇವತ್ತು ನಾನು ಸಾಯ್ತೇನೆ ಅದು ಯಾರಿಗೆ ಹೇಳಿದ್ರು ನೆಗಾಡ್ತಾರೆ. 2 ಹೋಟೆಲ್ ನಾನು ಪಾರ್ಟ್ನರ್ ಇದ್ದೇನೆ, ನೆಗಾಡ್ಬೋದು. ಇವರು ಮರೆ ಎಂತ ಮಾತಾಡ್ತಾರೆ, ಕಾಮಿಡಿ ಮಾಡ್ತಾರೆ ಅಂತ. ಊಟ ಮಾಡಿದ್ರೆ ಆಗುದಿಲ್ಲ, ನಿದ್ರೆ ಬರುವುದಿಲ್ಲ. ಒಂದು ದಿವಸ ಸಾಯ್ಬೇಕು. ಎಂಥ ಜೀವನ ಮಾರೆ ಜನದು. ಪೆಟ್ಟು, ಲಡಾಯಿ, ಮಾರಾಮಾರಿ, ಕತ್ತಿ, ಬಿಸತ್ತು. ಒಂದು ದಿನ ಸಾಯ್ಬೇಕು. ಇವತ್ತಿದ್ದೆ ನಾನು ಇಲ್ಲಿ ಇಲ್ಲ, ನಾಳೆ. ಎಂಥ ಜೀವನ ಇದು, ವ್ಯರ್ಥ ಜೀವನ ಮನುಷ್ಯನ ಅಂತೇಳಿ ಸಿಗರೇಟ್ ಹಿಡಿತಿದ್ದ. ನನ್ನ ಬದಿಯರದು ಬಾಳೆಹಣ್ಣು ಮಾರುವ ಬೈಯದ ಅವನಿಗೆ ಈ ಸಂದೇಶವನ್ನು ಒಬ್ಬರು ಕೊಡ್ತಾರೆ. ಅವರಿಗೆ ನನಗೆಲ್ಲ ಅವನಿಗೆ ಕೊಡ್ತಿದ್ರು. ಯಾವ್ದು ಇದೆ, ಕಳ್ಳನ್ನು ಕದ್ದುಕೊಳ್ಳುವುದಕ್ಕೂ ನಾಶ ಮಾಡೋದಕ್ಕೆ ಹೊರತನ್ನು ಮತ್ತೆ ಯಾವುದಕ್ಕೂ ಬರೋದಿಲ್ಲ. ನಾನಾದರೂ ಅವರಿಗೆ ಜೀವ ಇರಬೇಕಂತಲೂ ಸಮೃದ್ಧಿಯಾಗಿರಬೇಕಂತಲೂ ಬಂದೆನು. 2 ಶಕ್ತಿ ಭೂಮಿಯಲ್ಲಿದೆ, ಒಂದು ಜೀವನ ಕೊಡುವಂಥದ್ದು, ಒಂದು ನಾಶ ಮಾಡುವಂಥದ್ದು. ಎಲ್ಲ ಜನಗಳು ಕಳ್ಳನ ಕೈಯಲ್ಲಿದ್ದಾರೆ, ಅವ್ರು ನಾಶ ಮಾಡ್ತಿದ್ದೇನೆ. ದೇವರು ನಮಗೆ ಕರೀತಾ ಇದ್ದಾರೆ ಜೀವನ ಕೊಡ್ಲಿಕ್ಕೆ ಅಂತ. ನನಗೆ ಆ ಮಾತುಂಟಲ್ಲ ಎದೆಗೆ ಬಡಿಯಿತು ನನಗೆ. ಅರೆ, ದೇವರು ಮೂಲಕದಲ್ಲಿ ಇದ್ದರೆ ನನ್ನ ಅವಸ್ಥೆ ಹೀಗೇನು ಮಾರ್ರೆ. ನಾನು ಒಳ್ಳೆ ಜನ ಆಗಬೇಕು. ತಿರುಪತಿ ಹೋದೆ, ಮಂತ್ರಾಲಯ ಹೋದೆ, ಶಿರ್ಡಿ ಹೋದೆ, ದರ್ಗಕ್ಕೆ ಹೋದೆ, ಚರ್ಚಿಗೆ ಹೋದೆ. ಇಲ್ಲಿ ನನಗೆ ದೇವರು ಸಿಗಲಿಲ್ಲ. ಇವತ್ತು ರಾತ್ರಿ ನಾನು ಸಾಯ್ತೇನೆ. ಇವತ್ತು ದೇವರು ಬಂದಿದ್ದಾರೆ ಜೀವನ ಕೊಡ್ಲಿಕ್ಕೆ ಅಂತ. ನನಗೆ ಅವ್ರಿಗೆ ಕೇಳಬೇಕಂತ ನಾನು ಎಲ್ಲ ಅವರು ಹೇಳಿದ ಅವರಿಗೆ ದಿತ್ತೆ. ಅವ್ರು ಹೇಳಿಗೆ ಬಂದು ಮಾಡೋದು ನಾನು ಅವರಿಗೆ ಟಚ್ ಮಾಡಿದ್ದೆ. ಸರ್, ಇದರ ಬಗ್ಗೆ ನನಗೆ ಹೇಳ್ತಾರೆ. ರಾತ್ರಿ 8:30 ಗಂಟೆ ಆಗಿದೆ. ನನಗೆ 12 ಗಂಟೆ 1 ಗಂಟೆ ನಾನು ಇರುತ್ತಿಲ್ಲ ಭೂಮಿಯಲ್ಲಿ. ಅವ್ರು ಹೇಳಿದರು, ನನಗೆ ಇದರ ಬಗ್ಗೆ ತಿಳಿಬೇಕಂತ ಹೇಳಿದೆ. ಅವರು ಹೇಳಿ, ನಾಳೆ ನಾಡ್ದು ನನ್ನ ಮನೆಗೆ ಬನ್ನಿ ಅಂದರು. ನಾನು ಹೇಳಿದೆ, ನಾಳೆ ನಾಡ್ದು ಸಾಧ್ಯ ಇಲ್ಲ ಸರ್, ಇವತ್ತು ನಿಮಗೆ ಇದರ ಬಗ್ಗೆ ನಾನು ತಿಳಿಸ್ಬೋದಾ? ನನ್ನ ಜೀವನವೇ ಅದಕ್ಕಾಗಿ ಮುಡಿಪಾಡಿದ್ದೆ, ಬನ್ನಿ ನಾನು ಬರೆದು ನಾನು ತಿಳಿಸ್ತೇನೆ ಅಂತೇಳಿ ನಾನು ಕರ್ಕೊಂಡು ಹೋದ್ರು. ಅವ್ರ ಮನೆಯಲ್ಲಿ ಕೂರಿಸಿದ್ರು. ಕನ್ನಡ ಬೈಬಲ್ ನನ್ನ ಕೈಯಲ್ಲಿ ಕೊಟ್ಟರು. ನಾನು ಕಲ್ತದ್ದು 2ನೇ ಕ್ಲಾಸ್. ನೀವು ನೆಗಾಡ್ಬೋದು, 2ನೇ ಕ್ಲಾಸ್ ಕಲ್ತಿದ್ದು ನಾನು. ನನಗೇನು ಈಗ ದೇವರು ಕಳಿಸ್ಕೊಟ್ಟಿದ್ದಾರೆ ಮಾತಾಡ್ತೇನೆ. ಅವರು ಕನ್ನಡ ಬೈಬಲ್ ಕೊಟ್ಟು ನಾವು ಕೂರಿಸಿ ಹೇಳಿದ್ರು. ನಾನು ಹೇಳಿದೆ, ಸ್ವಾಮಿ, ಅವರು ನನಗೆ ಕೇಳಿದರು, ದೇವರಿದ್ರೆ ಮತ್ತೆ ಮೂಲಕ ಹೀಗೆ ಏನು ಕೇಳಿದ್ರು ಅವರು. ನಾನು ಹೇಳಿದೆ, ಅದೇ ಪ್ರಶ್ನೆ ಮಾಡಲಿಕ್ಕೆ ನೀವು ಬಂದಿದ್ದೆ. ನಾನು ಯೋಹನ್ನ 10:10 ಓದಿ ಅಂತ ಹೇಳಿದೆ, ಓದಿದೆ. ಅದ್ರಲ್ಲಿ ಬರೋದು, ಕಳ್ಳನ್ನು ಕದ್ದುಕೊಳ್ಳೋದಕ್ಕೆ, ನಾಶ ಮಾಡೋದಕ್ಕೆ, ಕುಲ್ಲುದಕ್ಕೆ ಬರ್ತಾನೆ ಹೊರತು ಮತ್ತೆ ಯಾವುದಕ್ಕೆ ಬರೋದಿಲ್ಲ. ನಾನಾದರೂ ಜೀವ ಇರಬೇಕೆಂದ್ರು ಸಮೃದ್ಧಿಯಾಗಿರಬೇಕಂತ 2 ಶಕ್ತಿ ಭೂಮಿಯಲ್ಲಿದೆ. ಒಬ್ಬ ಕಳ್ಳನಿದ್ದಾನೆ, ಇಡೀ ಭೂಲಕವನ್ನು ಕಳ್ಳತನ ಮಾಡ್ತಾನೆ. ಹೇಗೆ? ಸಮಾಧಾನ ಕಳ್ಳತನ ಮಾಡೋದು, ಆರೋಗ್ಯ ಕಳ್ಳತನ ಮಾಡೋದು, ನೆಮ್ಮದಿಯನ್ನು ಕಳ್ಳತನ ಮಾಡೋದು, ತಂದೆ ತಾಯಿಯಿಂದ ಮಗನನ್ನು ಕಳ್ಳತನ ಮಾಡೋದು, ಗಂಡನಿಂದ ಹೆಂಡತಿಯನ್ನು ಕಳ್ಳತನ ಮಾಡೋದು, ನಾಶ ಮಾಡ್ತಾ ಇದ್ದೇನೆ. ಇಡೀ ಭೂಲೋಕ ಕಳ್ಳನ ಕೈವಸದಲ್ಲಿದೆ. ದೇವರು ನಿಮಗೆ ಕರೀತಿದ್ದಾರೆ ಜೀವನ ಕೊಡಲಿಕ್ಕೆ. ನಾನು ಹೇಳಿದ್ದೆ, ಯಾರದು ಜೀವನ ಕೊಡೋದು ನನಗೆ ಬೇಕಂತ. ಅದು ಗಾಸ್ಪಲ್ ಕೊಡಲಿಕ್ಕೆ ಶುರು ಮಾಡಿದ್ರು. ಸರ್, ದೇವರು ಭೂಲೋಕ ಹೇಗೆ ಮಾಡಿದ್ದಾರೆ, ಮನುಷ್ಯನಿಗೆ ಹೇಗೆ ಮಾಡಿದ್ದಾರೆ, ಮನುಷ್ಯ ಈ ಸ್ಥಿತಿಯಲ್ಲಿ ಹೇಗೆ ಬಂದಿದ್ದಾರೆ, ಎಲ್ಲ ಬೈಬಲಲ್ಲಿ ಓದಿ ಒಂದೊಂದು ವಾಕ್ಯ ತೋರಿಸಿದ್ರು. ಯೇಸು ನಮ್ಮ ಪಾಪ, ನಮ್ಮ ರೋಗ, ನಮ್ಮ ಶಾಪ, ನಮ್ಮ ಬೇನೆ ಎಲ್ಲ ತೆಗೆದು ಕುರ್ಸಲ್ಲಿ ಇದೆ. ಕಾಡೇನು? ಆದಮಿಂದ, ಒಬ್ಬ ಮನುಷ್ಯನಿಂದ ಪಾಪ ಬಂದಿದೆ ಜಗತ್ತಿಗೆ. ಅದು ನೀವು ಓದಿರಬಹುದಲ್ಲ, ಹಳೆ ಒಡಂಬಡಿಕೆಲ್ಲ ಗೊತ್ತಿದೆಯಲ್ಲ ನಿಮಗೆ. ಪಾಪ ಮಾಡಿದ್ದಾರೆ ನೋಡಿ. ಮನುಷ್ಯನಿಗೆ ಥೆಸಲೋನಿಕದಲ್ಲಿ ಬರ್ತಾರೆ, ಆತ್ಮ, ಪ್ರಾಣ, ಶರೀರ, 3 ಮನುಷ್ಯ. ಆತ್ಮ, ಪ್ರಾಣ, ಶರೀರ, 3 ಮನುಷ್ಯ. ಗೊತ್ತದಲ್ಲ. ಆತ್ಮದಲ್ಲಿ ಪರಮಾತ್ಮನ ಸಂಬಂಧ ಇತ್ತು, ದೇವರು ಮಾತಾಡ್ತಿದ್ರು, ರಿಲೇಶನ್ಶಿಪ್ ಇತ್ತು ಅವ್ರದ್ದು. ಗೊತ್ತದಲ್ಲ. ಈಗ ಆದವ ನೀವು ತಿಂದ ದಿನ ಸಾಯಿವಿ. ಅವ
ಅವ್ವ ಸರ್ಪ ವಂಚಿಸ್ತದೆ, ಸರ್ಪ ಬಂದು ಅವ್ವ ಅವಳಿಗೆ ಕೊಟ್ಟು ತಿಂತಾನೆ. ತಿಂದ ಕೂಡಲೇ ಆತ್ಮಿಕ ಮರಣ ಬಂತು ಮನುಷ್ಯನಿಗೆ. ಆತ್ಮಿಕ ಮರಣ ಬಂತು. ಈಗ ನನಗೆ ಶರೀರಕ್ಕೆ ನನ್ನ ಮರಣ ಬಂದರೆ ನನ್ನ ಕೈ ಕಾಲಲ್ಲಿ ಇಲ್ಲೇ ಇರ್ತದೆ. ನಿಮ್ಮ ಹತ್ರ ಸಂಬಂಧ ಮಾಡಿದ್ರೆ ನನ್ನ ಪ್ರಾಣ ಹೋಗಿದೆ. ಕೈ ಕಾಲು ಇದ್ದ ಕಾರಣ ಅರೆ ಮರ ಕೈ ಕಾಲೆಲ್ಲ ಉಂಟು ಮಾರಿ ಎಂತಕ್ಕೆ ಮಾತಾಡೋದಿಲ್ಲ ಅಂದರೆ ನನ್ನ ಪ್ರಾಣ ಇಲ್ಲ, ಅದಕ್ಕೆ ನನಗೆ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಕಣ್ಣುಂಟು, ಕೈ ಉಂಟು, ಕಾಲು ಉಂಟು, ಎಲ್ಲ ಉಂಟು, ಸಂಬಂಧ ಮಾಡಲಿಕ್ಕೆ ಕಾರಣ ನನ್ನ ಸಂಬಂಧ ಬಿಡುವಂಥ ಶಕ್ತಿ ಬಿಟ್ಟು ಹೋಗಿದೆ, ಇಲ್ಲಿಂದ ಆತ್ಮ ಪ್ರಾಣ ಬಿಟ್ಟು ಹೋಗಿದೆ. ಅದೇ ಲೆಕ್ಕ ಮನುಷ್ಯ ಆತ್ಮ ಪರಮಾತ್ಮನೊಟ್ಟಿಗೆ ಸಂಬಂಧ ಮೂರಿದ್ದು, ಆತ್ಮ ಪ್ರಾಣ ಶರೀರ. ಆತಮ ತಿಂದ ಕೂಡಲೇ ಎಂತಾಯ್ತು? ತಿಂದ ಕೂಡಲೇ ಸಾಹಿತ್ಯ ಅಂತ ಹೇಳಿದ್ರು. ಆತ್ಮ ಸಪರೇಟ್ ಆಯ್ತು, ಮನುಷ್ಯನ ಮಹಿಮೆ ಮನುಷ್ಯನ ಬಿಟ್ಟು ಹೋಯ್ತು. ಗೊತ್ತಾಯ್ತಲ್ಲ? ಪ್ರಾಣ ಮತ್ತು ಶರೀರ ಹೋಗಿತ್ತು. ಪ್ರಾಣದಲ್ಲಿ ಹೇಗೆ ಮನುಷ್ಯ ಜೀವನ ಮಾಡ್ತಾನೆ? ಪ್ರಾಣಿಯ ಥರ. ಗಂಡಸರ ಒಳ್ಳೆ ಮಾಡಿ ಕುಡಿತಾನೆ, ಬೀಡಿ ಒಳ್ಳೆದಾಯ್ತು ಕುಡಿತಾನೆ, ಆದರೆ ಟಿ ಬಿ ಬರ್ತದೆ ಅಂತ ಗೊತ್ತಿಲ್ಲ. ಗಂಡಸರ ಸರಿ ಕುಡಿತಾನೆ, ರಸ್ತೆಯಲ್ಲಿ ಬೀಳ್ತಾನೆ ಅಂತ ಗೊತ್ತಿಲ್ಲ. ಈಗ ಒಳ್ಳೇದಾಗ್ತದೆ ಮಾಡೋದು ಗೊತ್ತಿಲ್ಲ. ಪ್ರಾಣಿಗೆ ಈಗ ಮುಸ್ತದೆ ಮಾಡ್ತಾನೆ. ಜೀವನ ಬಲ ಬರ್ಬಾದಾಗಿದೆ. ದೇವರ ಆತ್ಮದ ಸಂಬಂಧ. ಆದರೆ ಒಂದು ದಿವಸ ಮ್ಯಾಥ್ಯೂಯಲ್ಲಿ ಒಂದು ವಚನ ಇದೆ, ಒಬ್ಬನಿಗೆ ಕರೀತಾನೆ ಬಾ ನನ್ನ ಹಿಂದೆ ಅಂತ. ಆಗ ಅವ್ರು ಹೇಳ್ತೇನೆ ನನ್ನ ತಂದೆಯ ಉತ್ತಕ್ರಿಯೆ ಮಾಡಿ ಬರ್ತೇನೆ ಅಂತ ಹೇಳ್ತೇನೆ. ಅವ್ರು ಹೇಳ್ತಾರೆ ಸತ್ತವರೇ ಸತ್ತವರ ಉತ್ತಕ್ರಿಯೆ ಮಾಡನೆ, ನೀನು ನನ್ನ ಹಿಂದೆ ಬಾ. ಓದಿರಾ ಅದು ವಾಕ್ಯ? ಓದಿರಾ? ಸತ್ತವರೇ ಸತ್ತವರು ಅಂದ್ರೆ ಅವ ಪ್ರಾಣ ಸತ್ತಿದೆ, ನೀನು ಆತ್ಮನ ಸತ್ತಿದ್ಯಾ, ನೀನು ಆತ್ಮ ಜೀವಂತ ಇದ್ದ. ಸತ್ತವರು ಸತ್ತವರೇ ಉತ್ತಕ್ರಿಯೆ ಮಾಡ, ಶರೀರ ಸತ್ತವನಿಗೆ ಆತ್ಮದಲ್ಲಿ ಸತ್ತ ಉತ್ತಕ್ರಿಯೆ ಮಾಡಲಿ, ನೀನು ಜೀವಂತ ಆಗಿ ನನ್ನ ಹಿಂದೆ ಬಾ ಅಂತ. ಅಂದ್ರೆ ನೋಡಿ ಇನ್ನೊಂದು ವಾಕ್ಯ ಓದುವ. ಅದು ಯಾವ ಮತ್ತೆ 8:21 ಇಲ್ಲಿಗೆ ಬರುವ ಮತ್ತೆ ಅದರ ಮೇಲೆ ಇದು ಓದರ ಮೇಲೆ ಮತ್ತಾಯ 8:21 ಮತ್ತೆ 8:21-22 ಓದಿ ಅಂತೆ. ಓದೋಣ 21-22 ಓದ್ರಿ. ಸ್ವಾಮಿ, ನಾನು ಮೊದಲು ಹೋಗಿ ನನ್ನ ತಂದೆಯ ಉತ್ತಕ್ರಿಯೆಗಳನ್ನು ಮಾಡಿ ಬರುವಂತೆ ನನಗೆ ಅಪ್ಪಣೆಯಾಗಬೇಕು ಅನ್ನಲಾಗಿ ಯೇಸು ಅವರಿಗೆ, ನನ್ನ ಹಿಂದೆ ಬಾ, ಸತ್ತವರೇ ತಮ್ಮವರೊಳಗೆ ಸತ್ತ ಹೋದವರ ಉತ್ತಕ್ರಿಯೆಯನ್ನು ಮಾಡಲಿ. ಸರಿಯಾ? ಅಂದ್ರೆ ದೇವರಿಗೆ ಸತ್ತಿದ್ದಾರೆ. ಕಾರಣ ಏನು? ಆತ್ಮ ಇಲ್ಲ. ಆತ್ಮವಿಲ್ಲದ ಶರೀರ ಸತ್ತಾಗಿ ಅಂತ ಬರ್ತದೆ. ಸರಿಯಲ್ಲ? ಆತ್ಮದ ಸಂಬಂಧ ಇಲ್ಲ. ಅವರು ನೀನು ಜೀವಂತ ಆಗಿದ್ದೇನೆ, ನನ್ನ ಹಿಂದೆ ಬಾ, ಸತ್ತವರೇ ಸತ್ತವರ ಉತ್ತಕ್ರಿಯೆ ಮಾಡಲಿ. ಇನ್ನೊಂದು ಗಲಾತ್ಯದಲ್ಲಿ ಎಪ್ಪೆಸಲ್ಲಿ ಒಂದು ನಿಮಿಷ ಯಾರಾದ್ರೂ ಪ್ರಶ್ನೆ ಮಾಡಬೇದ್ರೆ ಮಾಡ್ಬೋದು, ತಪ್ಪಿದೆ ಏನಾದರೂ ನನ್ನದ್ರೆ ಬ್ರದರ್ ಏನಾದ್ರು ಕೇಳಲಿಕ್ಕೆ ಕೇಳ್ಬೋದು. ನಿಮಗೆ ಭಾಗ್ಯ ಕ್ವಶನ್ ಮಾಡಬೇಕಾದ್ರೆ ಒಂದು ನಿಮಿಷ. 2ನೇ ಅಧ್ಯಾಯ ಪಾಪದ ಕಾರಣ ಸತ್ತಕ. ಒಂದು ನಿಮಿಷ. ಎಪಿಸ 2ನೇ ಅಧ್ಯಾಯ ಫಸ್ಟ್ ವಾಕ್ಯ ಓದಿ ಅಂತ. ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ಸತ್ತವರಾಗಿದ್ದ ನಿಮ್ಮನ್ನು ಆತ್ಮದಲ್ಲಿ ಸತ್ತವರ ಭಕ್ತ ಸರಿಯಾದ ಬಗ್ಗೆ ಹೇಳ್ತಲ್ಲ ಅವರು. ಆತ್ಮದಲ್ಲಿ ಸತ್ತವರನ್ನು ಸಹ ಬದುಕಿಸಿದನು. ಯೇಸು ಆತ್ಮದಲ್ಲಿ ಜೀವನ ಕೊಡ್ತಾರೆ. ಅದಕ್ಕೆ ಮನುಷ್ಯನಿಗೆ ದೇವರ ಸಂಬಂಧ ಕಟ್ಟಾಯಿತು. ಆತ್ಮ ಮನುಷ್ಯರನ್ನು ಬಿಟ್ಟೋಯ್ತು. ಶರೀರದಲ್ಲಿ ಪ್ರಾಣದಲ್ಲಿ ಜೀವನ ಮಾಡ್ತಾರೆ. ಸರಿಯಲ್ಲ? ಯೇಸು ಹೇಳಿದ್ದಾರೆ, ಯೋಹನದಲ್ಲಿ ಬಂದಿದ್ದ ನಿಕೋದೇಮನಿಗೆ ಹೇಳ್ತಾರೆ, ಒಂದು ಮನುಷ್ಯ ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯ ಕಾಣಲಾರನು ಪ್ರವೇಶಿಸಲಾರನು. ಆಮೇಲೆ ನಾನು ಮುದುಕನಾಗಿದ್ದೇನೆ, ಹುಟ್ಟುದು ಹೇಗೆ ಕೇಳ್ತಾರೆ. ಅಲ್ಲಲ್ಲಿಯ ನೀನು ಶರೀರದ ಜೀವನ ಹುಟ್ಟಿದ್ಯಾ, ಈ ಶರೀರದ ಜನ್ಮ ನಾನು ನಿನಗೆ ಹೇಳ್ತೇನೆ, ಆತ್ಮದಲ್ಲಿ ನಿನ್ನಲ್ಲಿ ಹೊಸದಾಗಿ ಹುಟ್ಟಬೇಕು. ಅದು ಹೇಗೆ ಕೇಳ್ತೇನೆ ನಾನು? ಗಾಳಿ ಮನದ ಬಂದಲ್ಲಿ ಬೀಸ್ತದೆ, ಎಲ್ಲಿಂದ ಬರ್ತದೆ ಎಲ್ಲಿಗೆ ಹೋಗ್ತದೆ ಗೊತ್ತಿಲ್ಲ. ಸಪ್ಪಳವನ್ನು ಕೇಳ್ತೀರಾ, ಮೇಘ ತಾಗ್ತದೆ, ಇದು ಅಲ್ಲಾಡ್ತದೆ, ಗಾಳಿ ಕಾಣುವುದಿಲ್ಲಲ್ಲ. ಅದೇ ಲೇಖ ಹೊಸತು ಹುಟ್ಟುದು. ಯೇಸುನಲ್ಲಿ ನಂಬಿ ಅಂಗೀಕಾರ ಮಾಡ್ತೇವೆ, ಅದರ ಮೇಲೆ ನಾವು ದೀಕ್ಷಿಸ್ತೇನೆ. ಆತ್ಮ ನಮ್ಗೆ ಒಳಗೆ ಗೊತ್ತಾಗ್ತದೆ, ಬದಲಾವಣೆ ಆಗ್ತದೆ, ಚೇಂಜಸ್ ಆಗ್ತದೆ. ಆ ದಿವಸ ನಾನು ಅವರ ಮನೆಗೆ ಹೋಗಿ ಕೂತಿದ್ದೇನೆ, ನಿರಾಶೆಯಲ್ಲಿ ಕಂಗಾಲಾಗಿ ಖಾಲಿ ಜೀರೋ ಆಗಿ ಕೂತಿದ್ದೇನೆ. ಆ ದಿವಸ ನನಗೆ ಗೊತ್ತಾಯಿತು, ಯೇಸು ನನಗಾಗಿ ಸತ್ತಿದ್ದಾರೆ. ನಾನು ಹೇಳಿ ಇತ್ತು ಕಠಿಣ ಪಾಪದ ಹೇಳಿದೆ, ಯೇಸು ಗೊತ್ತಿದೆ,
ಮನುಷ್ಯ ಎಲ್ಲರೂ ಪಾಪದ, ಕೆಲ ಒಪ್ತಾರೆ, ಕೆಲ ಒಪ್ಪಿಕೊಳ್ಳೋದಿಲ್ಲ. ಒಪ್ಪಿದ್ರೆ ಜೀವನ ಸಿಗ್ತದೆ, ಒಪ್ಪದಿದ್ರೆ ಪಾಪದಲ್ಲೇ ಸಾಯ್ತು. ಇಷ್ಟು ಯಾರು ಸ್ಪೆಷಲ್ ಜನ ಇಲ್ಲ. ನಾವೇನಿಸ್ತೇವೆ ಇವರು 20 ವರ್ಷ ಆಯ್ತು ಮಾರೆ ಬಾಲ ಸ್ಪೆಷಲ್ ಜನ, ಯಾರು ಸ್ಪೆಷಲ್ ಜನ, ಎಲ್ಲರೂ ಇಲ್ಲಿ ನೋಡಿ ರೋಮ್ನಲ್ಲಿ ಓದುವ 3ನೇ ಅಧ್ಯಾಯ, ರೋಮ್ 3ನೇ ಅಧ್ಯಾಯ. ಎಲ್ಲರೂ ಅದು 12 ಸ್ಟಾರ್ಟ್. ರೋಮನ್ಸ್ 2:3 ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ. ಪತ್ತೆ ಓದಲಿ, ಪತ್ತೆ. ಪತ್ತೆ. ಇದು ಶಾಸ್ತ್ರದಲ್ಲಿರುವ ಬರೆದಿರುವ ಮಾತುಗಳನ್ನು ಸರಿಯಾಗಿದೆ. ಅವು ಯಾವುವೆಂದರೆ, ನೀತಿವಂತನು ಇಲ್ಲ, ಒಬ್ಬನಾದರೂ ಇಲ್ಲ, ತಿಳುವಳಿಕೆ ಉಳ್ಳವನೂ ಇಲ್ಲ. ನೀತಿವಂತನು ಒಬ್ಬನಾದರೂ ಇಲ್ಲ. ನೋಡಿ, ಇದು ವಿಶೇಷ ತಿಳ್ಕೊಳ್ಳಿ. ಒಬ್ಬನಾದ್ರೂ ನೀತಿವಂತ ಇಲ್ಲ ಭೂಮಿಯಲ್ಲಿ. ನಮ್ಗೆ ಹೇಗಾಗ್ತದೆ, ಮಂಜಲ್ ಕಂಟು ಸುತ್ತಿದ್ದಾರೆ ಮಾರಿ, ಇವರೊಂದು ಬಹಳ ಜನ ಇರ್ಬೋದು, ಬಿಳಿ ಬಟ್ಟೆ ಹಾಕಿದ್ದಾರೆ, ಇಷ್ಟು ನಾಮ ಹಾಕಿದ್ದಾರೆ ಮಾರಿ, ಇವರು ಸ್ಪೆಷಲ್ ಜನ ಇರ್ಬೋದು. ಸೃಷ್ಟಿ ಮಾಡಿದ ಪರಮಾತ್ಮ ಹೇಳ್ತಾರೆ, ಒಂದೇ ಒಂದು ವ್ಯಕ್ತಿ ನೀತಿವಂತರಿಲ್ಲ ಭೂಮಿಯಲ್ಲಿ. ಸರಿಯಾಯ್ತು, ಮಾಡಿದರೆ ಗೊತ್ತಿದೆ ಅಲ್ಲ. ಇದನ್ನು ಯಾರು ಒಪ್ಪಿಕೊಳ್ತಾರೆ ಅವನಿಗೆ ಜೀವನ ಸಿಗ್ತದೆ. ವಾಕ್ಯದಲ್ಲಿ ಬಂದಿದೆ, ಸತ್ಯ ಭೂಮಿಯಿಂದ ಹುಟ್ಟುತ್ತದೆ, ಕೃಪೆ ಆಕಾಶದಿಂದ ಸಿಗ್ತದೆ. ಭೂಮಿಯಲ್ಲಿ ಹುಟ್ಟುವ ಸತ್ಯ ಯಾವುದು ಗೊತ್ತುಂಟ? ನನ್ನಲ್ಲಿ ಏನು ಒಳ್ಳೇದಿಲ್ಲ, ನನ್ನ ವಿಚಾರವೂ ಕೆಟ್ಟದ್ದು, ಆಲೋಚನೆ ಕೆಟ್ಟದ್ದು ಸ್ವಾಮಿ, ಇದು ಸತ್ಯ. ಹಾಗಾದ್ರೆ ನೀವು ಸತ್ಯ ಹೇಳ್ತೀವಿ, ಈಗ ಜೀವನ ತೆಗೋ ಫ್ರೀ ಅಲ್ಲ. ನೀವು ದೇವಸ್ಥಾನಕ್ಕೆ ಇಬ್ರು ಹೋಗ್ತಾರೆ, ಒಬ್ಬ ಧರ್ಮಿ ಮನುಷ್ಯ ಒಳಗೆ ಹೋಗ್ತಾನೆ, ಇನ್ನೊಬ್ಬ ಟ್ಯಾಕ್ಸ್ನವ ಹೊರಗೆ ನಿಲ್ತಾನೆ. ಅವೆಲ್ಲ ಧರ್ಮದ ಕೆಲಸ ಮಾಡಿದ ಹೊರಗೆ ಹೋಗಿ ಹೇಳ್ತಾನೆ, ಸ್ವಾಮಿ ನಾನೆಲ್ಲ ಮಾಡ್ತೇನೆ, ಧರ್ಮದೆಲ್ಲ ಕೆಲಸ ಮಾಡ್ತೇನೆ, ಅದಕ್ಕಾಗಿ ನಿಮಗೆ ಕಾಣಿ. ಹೊರಗೆ ನಿಂತ ಅವನಾಗಿ ನಾನಲ್ಲ, ಚುಂಗಿ ತೆಕ್ಕೊಡು ಅವನಾಗಿ ಅಲ್ಲ. ದೇವರಂತ ಹೊರಗಿನ ಅಂತ ಹೇಳ್ತಾನೆ, ಕೆಳಗೆ ನೋಡ್ತಾನೆ, ಮೇಲೆ ನೋಡ್ಲಿಕ್ಕೆ ಅವನ ಧೈರ್ಯ ಇಲ್ಲ. ಅವನ ಸ್ವಾಮಿ ನಾನು ಮೇಲೆ ನೋಡಿ ಯೋಗ್ಯತೆ ನನಗಿಲ್ಲ, ನಾನು ಪಾಪಿ, ನನ್ನೆಲ್ಲ ದಯಡು ಅಂತ ಪ್ರಾರ್ಥನೆ ಕೇಳಿದರು. ಎಂತ ಕೇಳಿದ್ರು? ಸತ್ಯ ಹೇಳಿದ. ಸತ್ಯ ಭೂಮಿಯಿಂದ ಹುಟ್ಟುತ್ತದೆ, ಕೃಪೆ ಆಕಾಶದಿಂದ ಸಿಗ್ತದೆ. ಪ್ರೈಸ್ ಅಲ್ಲ. ಭೂಮಿಯಲ್ಲಿ ಇಟ್ಟು ಸತ್ಯ ಯಾವುದು? ನನ್ನ ಬರುವ ಆಲೋಚನೆಯೇ ಒಳ್ಳೇದಿಲ್ಲ, ಮಾಡೋದು ಬಿಡಿ, ಆಲೋಚನೆವೇ ಕೆಟ್ಟದ್ದು. ಇದು ಸತ್ಯ ಹುಟ್ಟಿದುಕೊಂಡಿದ್ದೇವೆ ಹೇಳ್ತಾರೆ, ಇನ್ನು ಸತ್ಯವಂತ ಅಂತ ಹೇಳ್ತಾರೆ. ಸತ್ಯವನ್ನು ಇದೆ ಭೂಮಿಯಲ್ಲಿ ಹುಟ್ಟೋದು. ನೀನು ಸತ್ಯವಂತ, ನಿನಗಾಗಿ ಪ್ರಾಣ ಕೊಟ್ಟಿದ್ದೆ ನಾನು, ಈಗ ಜೀವನ ತೆಗೋ, ಫ್ರೀ ಗಿಫ್ಟ್, ಬೆಲೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನೀತಿವಂತನು ಒಬ್ಬನಾದರೂ ಇಲ್ಲ, ಒಂದೇ ಒಂದು ಮನುಷ್ಯ ನೀತಿವಂತ ಇಲ್ಲ. ನಾವೆಲ್ಲ ಎಣಿಸಿದಂತ, ಓ ಮಾರೆ ಇವರು ಇಷ್ಟು ನಾಮ ಹಾಕಿದ್ದಾರೆ, ಇರ್ಬೋದು ಇವರೇನಾದ್ರು, ಇಷ್ಟು ದಾಡಿ ಉಂಟು, ಇಷ್ಟು ಎಲ್ಲ ಆಕ್ಟರ್ ನಾವು ಗೊತ್ತದಿಲ್ಲ. ಸೃಷ್ಟಿಕರ್ತನ ಬಾಯಿಂದ ಬಂದ ಮಾತು, ಒಬ್ಬನಾದ್ರೂ ನೀತಿವಂತನಿಲ್ಲ, ಎಲ್ಲರೂ ದಾರಿ ತಪ್ಪಿ ನಡೀತಾರೆ. ಸರಿಯಲ್ಲ? ಅದರ ಮೇಲೆ ತಿಳುವಳಿಕೆ ಉಳ್ಳವನೂ ಇಲ್ಲ, ದೇವರನ್ನು ಹುಡುಕುವವನು. ತಿಳುವಳಿಕೆ ಉಳ್ಳವನು ಇಲ್ಲ, ದೇವರನ್ನು ಹುಡುಕುವವರು ಇಲ್ಲ. ಸರಿಯಾ? ಒಬ್ಬನೇ ಒಬ್ಬ ದೇವರನ್ನು ಹುಡುಕಿ, ಎಲ್ಲ ಬಿಸ್ನೆಸ್, ಲಾಭಕ್ಕಾಗಿ ಮಾತಾಡೋದು, ಲಾಭ ಸಿಗ್ತದೆ ಮಾತಾಡೋದು. ಯೇಸುನಲ್ಲಿ ಹೋಗುದು, ಯೇಸುನಲ್ಲಿ ಎಷ್ಟೋ ಜನ ಯೇಸುನ ಪ್ರೆಸೆಂಟ್ ಮಾಡೋದು, 10% ಕೊಡಿ, 10% ಕೊಡಿ, ಇಲ್ಲಾಂದ್ರೆ ಶಾಪ ಬರ್ತದೆ. ಯೇಸು ಸಾಪಿತ್ತಾಗಿ ಶಾಪ ತಗೊಂಡು, ಶಾಪ ಎಲ್ಲಿಂದ ಬರೋದು ಮಾರೆ? ಮತ್ತೆ ಯೇಸು ಕೂತಲ್ಲಿ ಸಾಪಿತ್ತಾಗಿದೆ, ಎಲ್ಲ ಮೂಲಗಳ ಶಾಪ ರೋಗ ಬೇನೆ ತಗೊಂಡು ತನ್ನ ಸುಲಭದಲ್ಲಿ ಹೇರಿದ್ದಾರೆ. ಮತ್ತೆ ಶಾಪ ಎಲ್ಲಿಂದ? ಹಣ ಕೊಟ್ಟರೆ ದೇವರು ಆಶೀರ್ವಾದ ಕೊಡ್ತಾರ? ಹಣ ಅವ್ರಿಗೆ ಕೊರತೆ ಇದೆ ನಾವು ಹಣ ಕೊಟ್ಟು ತಗೊಳ್ಳಿಕ್ಕೆ? ಅವರು ಫ್ರೀ ಕೊಟ್ಟಿದ್ದಾರೆ, ಫ್ರೀ ಗಿಫ್ಟ್. ಅವರಿಗೆ ಬೆಲೆ ಕೊಟ್ಟು ನಮ್ಗೆ ಏನು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ, ಗೊತ್ತಾದಿಲ್ಲ. ಅದಕ್ಕೆ ಬಿಸ್ನೆಸ್ ಆಗಿದೆ ಈಗ, ಅಂದ್ರೆ ಒಂದು ಹೊಟ್ಟೆ ತುಂಬ ಒಂದು ರಸ್ತ ಅಂತೇಳಿ ಆಗಿದೆ. ಸತ್ಯ ಮಾತಾಡ್ಲಿಕ್ಕೆ ಬಹಳ ಕಮ್ಮಿ ಸಿಗ್ತಾರೆ. ಇದ್ದಾರೆ, ಬಹಳ ಜನ ಇದ್ದಾರೆ, ಅದು ಬಹಳ ಈಗ ಇನ್ನೂ ಬರ್ತದೆ, ಕಡೆ ಸಮಯಕ್ಕೆ ಅದು ಬರ್ತದೆ. ದೇವರು ಎಬ್ಬಿಸ್ತಾರೆ ಅವರಿಗೆ. ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ. ಎಲ್ಲರೂ ದಾರಿ ತಪ್ಪಿ ನಡೀತಾರೆ. ನಾನೆಂತ ಎಣಿಸಿದೆ, ನಾನು ಒಬ್ಬನೇ ದಾರಿ ತಪ್ಪಿ ನಡುವ ಮನುಷ್ಯ, ಬಾಕಿ ಎಲ್ಲ ಸರಿ ಇದ್ದಾರೆ ಅಂತ. ವಾಕ್ಯದಲ್ಲಿ ಗೊತ್ತಾಯ್ತು, ಅದು ಎಲ್ಲರೂ ದಾರಿ ತಪ್ಪಿ ನಡೀತಾರ, ಅದು ಎಲ್ಲರೂ ನನ್ನ ಹಾಕಿದ್ದಾರೆ. ಅರೆ ಬಾಪ್ರಿ, ನಾನೆನ್ಸೋದು ನಾನೇ ಖತರ್ನಾಕ್ ಬೇಕಾದ ಜನ, ಎಲ್ಲರೂ ಸರಿ ಇದ್ದಾರೆ ಅಂತ. ಅಲ್ಲ, ಈ ಭೂಮಿಯಿಂದ ನಾನು ತೆಗೆದೇ ಬಿಡುವ. ಇದನ್ನು ನನಗೆ ವಿಚಿತ್ರ ಆಯ್ತು ಮಾರಿ. ನಾನು ಮತ್ತೆ ಭಯಂಕರ ಓಪ ಆಯ್ತು ನನಗೆ. ದೇವರಿಗೆ ಗೊತ್ತಿದೆ ಮಾತ್ರ ಇದು ವಿಷಯ. ಅದರ ಮೇಲೆ ಎಲ್ಲರೂ ಕೆಲಸಕ್ಕೆ ಬಾರದವರಾದರು. ಎಲ್ಲರೂ ಕೆಲಸಕ್ಕೆ ಬಾರದವರು. ಒಳ್ಳೆಯದನ್ನು ಮಾಡುವವನು ಇಲ್ಲ, ಒಬ್ಬನಾದರೂ ಇಲ್ಲ. ಇಲ್ಲಿ ನೋಡಿ, ಒಳ್ಳೆಯದನ್ನು ಮಾಡುವವನಿಲ್ಲ, ಒಬ್ಬನಾದ್ರೂ ಒಳ್ಳೆಯದನ್ನು ಮಾಡುವವನಿಲ್ಲ. ನಮ್ಮ ಪೇಪರ್ ಅಲ್ಲಿ ಬರ್ತದೆ, ತಿರುಪತಿಯಲ್ಲಿ 1 ಕರೋಡ್ ರೂಪಾಯಿದು ಕಿರೀಟ ಕೊಟ್ಟ ಅಂತ. ನೋಡುವಾಗ ಅರೆ ಬಾಳ ಒಳ್ಳೆ ಮಾಡಿದವರ ಅಲ್ಲ, 1 ಲಕ್ಷ ಕಿರೀಟ ಕೊಟ್ಟ. ಅವು ಎಷ್ಟು ಜನ ಕೊಲೆ ಮಾಡಿದಾನ, ಎಷ್ಟು ಜನಕ್ಕೆ ಡ್ರಗ್ಸ್ ಮಾರಿದಾನ, ಎಷ್ಟು ಜಾಗ ಲೂಟಿದಾನ. ಇದು ನಾವೆಲ್ಲ ಬೆಳಗಿನ ಸಾಯಂಕಾಲ ವ್ಯಾಪಾರ ಮಾಡಿ 1 ಕರೋಡ್ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಬಹಳ ಒಳ್ಳೆ ಜನ ಅಂತ ಎಣಿಸಿದ್ದೇವೆ ಅಲ್ಲಲ್ಲ. ಇಡೀ ಮೂಲಕ ಇದೊಂದು ಕಪಟತನ. ಸತ್ಯ ಬೆಳಕು ವಾಕ್ಯದಿಂದ ಸಿಗ್ತದೆ ನಮಗೆ. ಈ ವಾಕ್ಯ ಉಂಟಲ್ಲ, ಇದು ಭಯಂಕರ ಬೆಲೆ ಇದೆ ವಾಕ್ಯಕ್ಕೆ. ಇದು ಒಂದೊಂದು ವಾಕ್ಯ
ಜೀವಂತ ಆಗಿದೆ. ಕಾರಣ ಏನು ಗೊತ್ತಾ? ಭೂಲೋಕದಲ್ಲಿ ಎಷ್ಟೋ ಪ್ರಚಾರಕ್ಕೆ ಬಂದರು, ಎಷ್ಟೋ ಧರ್ಮದ ಗುರುನವರು ಬಂದರು, ಪ್ರಚಾರ ಮಾಡಿದರು, ಸತ್ರು, ಕೊಡಲ್ಪಟ್ಟಿದೆ, ಈಗ ಸಹ ಅಲ್ಲೇ ಇದ್ದಾರೆ. ಯೇಸು ಬಂದರು, ಪ್ರಚಾರ ಮಾಡಿದರು, ಸತ್ರು, ಜೀವಂತ ಆದರು. ಅವರ ವಾಕ್ಯ ಜೀವಂತ ಆಗಿದೆ. ಇದು ಒಂದೇ ಒಂದು ವಾಕ್ಯ ಮನುಷ್ಯನ ಒಳ್ಳೆ ಕೆಲಸ ಮಾಡುವಂಥದ್ದು. ಕಾರಣ ಏನು? ಇದು ಜೀವಂತ ಇದೆ. ನನ್ನ ವಾಕ್ಯ ಆತ್ಮ ಮತ್ತು ಜೀವ ನಮ್ಮ ಜೀವನದಲ್ಲಿ ಕೆಲಸ ಮಾಡ್ತೀವಿ. ಪ್ರೈಸ್ ದಿ ಲಾರ್ಡ್. ಆ ದಿವಸ ನನಗೆ ಗೊತ್ತಾಯಿತು, ನೀತಿವಂತರು ನಾನು ಒಬ್ಬ ಯಾರು ಇಲ್ಲ ಭೂಮಿಯಲ್ಲಿ. ಅರೆ, ಎಲ್ಲ ಡ್ಯಾನ್ಸರ್ ಇದ್ದರು ಅಲ್ಲಲ್ಲಿಯ, ಕಬಡ್ಡಿಗಳು. ಸತ್ಯ ಪರಮಾತ್ಮನಿಗೆ ಮಾತ್ರ ಗೊತ್ತಿತ್ತು. ಸೃಷ್ಟಿ ಕರ್ತ ಭೂಮಿಗೆ ಬಂದು ಸತ್ಯ ಹೇಳಿದ್ದಾರೆ. ನಾನು ಒಂದು ಜಾಗದಲ್ಲಿ ಕೆಲಸ ಮಾಡ್ತಿದ್ದೆ, RSSನ ಲೀಡರ್, ಅಲ್ಲಿ ನಾನು ಕೆಲಸ ಮಾಡ್ತಿದ್ದೆ. ನಾನು ಬೈಬಲ್ ಎಲ್ಲ ಓದಿ ನೋಡಿ ಒಂದು ದಿವಸ ನನಗೆ ವಿರೋಧ ಮಾಡಿದರು, ಭಯಂಕರ ವಿರೋಧ ಮಾಡಿದರು. ವಿರೋಧ ಮಾಡಿ 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 ಭಯಂಕರ ವಿರೋಧ ಮಾಡಿದ್ರು. ಒಂದು ದಿವಸ ನನಗೆ ಎಂತ ಮಾಡಿದ್ರು, ನನಗೊಂದು ಪುಸ್ತಕ ಕೊಟ್ಟರು, ಸೆಟ್ಟಿ ಬಹುತ್ ಅಚ್ಚ ಪಡ್ತದೆ, ಭಗವಾನ್ಗೆ ಪ್ಯಾರ್ ಕಟ್ತೆ, ನೀನು ದೇವರಲ್ಲಿ ಒಳ್ಳೆ ಪ್ರೀತಿ ಮಾಡ್ತೀಯಲ್ಲ, ಇದು ಪುಸ್ತಕ ಓದಿ ನಿನಗೆ ದೇವರ ಬಗ್ಗೆ ತಿಳುವಳಿಕೆ ಸಿಗ್ತದೆ. ಅದು ಯಾವುದು? ನಮ್ಮದು ರಾಘವೇಂದ್ರ ಇವ್ರದ್ದು ಯಾರು, ವಿವೇಕಾನಂದದ ಪುಸ್ತಕ ಕೊಟ್ಟರು ನನಗೆ. ನಾನು ಹೇಳಿದ್ದು ನನಗೆ ಬೇಡ ಸರ್. ಅಲ್ಲ, ನೀನು ದೇವರಿಗೆ ಪ್ರೀತಿ ಮಾಡ್ತೀವಿ, ಇದರಲ್ಲಿ ಸಿಗ್ತದೆ. ಹೇಗೆ ಸಿಗ್ತದೆ ಸರ್ ಅಂತ ಹೇಳಿದೆ. ಒಬ್ಬನೇ ಪರಳಕ್ಕೊಂದೇ ಹೋದವ, ಒಬ್ಬನೇ ಅಲ್ಲಿಂದ ಬಂದವರು, ಯಾರಲ್ಲಿ ಹೋಗ್ಲಿಲ್ಲ, ಯಾರಲ್ಲಿಂದ ಬರಲಿಲ್ಲ, ಅವರಿಗೆ ಗೊತ್ತುಂಟು ದೇವರ ಬಗ್ಗೆ. ಅಲ್ಲಲ್ಲಿಯ ಯೇಸು ಕರ್ತರು ದೇವರಿಂದ ಬಂದವರು ಅಲ್ಲಿ ಹೋಗಿ ಕೂತವರು ನನ್ನೊಳಗಿದ್ದಾರೆ ಸರ್. ನೋಡಿ, ಇದು ಸತ್ಯ ಅಲ್ಲ. ಅವ್ರ ಆದೇಶದಿಂದ ಯಾರೇ ಆಗಲಿ ಶ್ವಾಸ ಕೊಡುವರು ನಮ್ಮ ತಂದೆ ಅವ್ರಿಗೆ. ಅಲ್ಲಲ್ಲಿಯ ಶ್ವಾಸ ಕೊಟ್ಟರೆ ಇದ್ದಿದ್ರೆ ಅಲ್ಲೇ ಬೀಳ್ತಾರೆ ಮಣ್ಣಲ್ಲಿ. ಎಷ್ಟು ದೊಡ್ಡ ಜನ ಆಗಲಿ, ದೇವರ ವಾಕ್ಯದಿದ್ರು ಯಾರು ದೊಡ್ಡವರಲ್ಲ. ಎಲ್ಲರೂ ಪಾಪದಲ್ಲಿದ್ದರೆ ಪಾಪ ಜೀವನ ಮಾಡ್ತಾರೆ, ಪಾಪದಲ್ಲಿ ಸಾಯ್ತಾರೆ. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಒಂದು ವ್ಯಕ್ತಿ ನಮಗಾಗಿ ಸತ್ತು ಜೀವಂತ ಆಗಿ, ಒಂದೇ ಒಂದು ವ್ಯಕ್ತಿ ಈ ವಾಕ್ಯ ಜೀವನದಲ್ಲಿ ಕೆಲಸ ಮಾಡ್ತಾರೆ. ನಾನು ಫಸ್ಟ್ ನೋಡಿದೆ ಅಂತ ವಾಕ್ಯ ಕೆಲಸ ಮಾಡೋದು ನೋಡಿದ್ದು ನನ್ನ ಜೀವನದಲ್ಲಿ. ಎಲ್ಲ ಸ್ಟೋರಿ ಕೇಳಿದ್ದೇನೆ, ಸಣ್ಣದಿಂದ ಸ್ಟೋರಿ ಹೇಳ್ತಿದ್ರು. ನಮ್ಮ ತಂದೆ ಕಾಲ ಹಾಗೆ ಆಗಿದೆ, ಅಜ್ಜನ ಕಾಲದಲ್ಲಿ ಹೀಗಾಗಿದೆ, ಅಜ್ಜಿಯ ಕಾಲದಲ್ಲಿ ಹೀಗಾಗಿದೆ, ಅವರು ಹಾಗೆ ಸ್ಟೋರಿ, ಈಗ ಸ್ಟೋರಿ, ಅಲ್ಲಿ ಹೀಗೆ ಬಂದು ಎಲ್ಲ ಸ್ಟೋರಿ ಕೇಳಿದ್ದೇನೆ. ಸತ್ಯ ನೋಡಿದ್ದು ವಾಕ್ಯದ ಜೀವ ಸಿಕ್ಕಿದ ದಿನ ಗೊತ್ತಾರಿ, ಪಾಪ ಇದು ವಾಕ್ಯ ಕೆಲಸ ಮಾಡ್ತದೆ. ನಾನು ಫಸ್ಟ್ ಟೈಮ್ ನೋಡಿದಲ್ಲಿ ಪುಸ್ತಕದಲ್ಲಿ ವಾಕ್ಯ ಕೆಲಸ ಮಾಡೋದು ನೋಡಿದ್ದೆ. ಆ ದಿವಸ ಎಲ್ಲ ಕೇಳ್ತಿದ್ದೆ, ನಿರಾಶೆಯಾಗಿ ತುಂಬಿ ವಾಕ್ಯ ಕೇಳ್ತಿದ್ದೆ. ಅಂದರೆ ದೇವರಿಗೆ ಗೊತ್ತುಂಟು ಭೂಮಿಯಲ್ಲಿ ಯಾರು ಒಳ್ಳೇದಿಲ್ಲ, ನಾನೊಬ್ಬನೇ ಕೆಟ್ಟವನಂತ. ಅಲ್ಲಲ್ಲಿಯ ಆ ದಿವಸ ನನಗೆ ಸತ್ಯ ಸಿಕ್ತಲ್ಲ, ಸತ್ಯ ನನ್ನ ಬಿಡುಗಡೆ ಮಾಡ್ತು. ಪ್ರೈಸ್ ದಿ ಲಾರ್ಡ್. ಅದರ ಮೇಲೆ ಹೋಗಿ ಓದಿ. ಅವರ ಗಂಟಲು ತೆರೆದಿರುವ ಸಮಾಧಿಯಾಗಿದೆ, ಅವರ ನಾಲಿಗೆಯಿಂದ ವಂಚನೆಯ ಮಾತುಗಳನ್ನಾಡುತ್ತಾರೆ, ಅವರ ತುಟಿಗಳ ಹಿಂದೆ ಹಾವಿನ ವಿಷವಿದೆ, ಅವರ ಬಾಯಿ ಶಾಪದಿಂದಲೂ ಕ್ರೋಧದ ಮಾತುಗಳಿಂದಲೂ ತುಂಬಿ ಇದೆ, ಅವರ ಕಾಲುಗಳು ರಕ್ತವನ್ನು ಸುರಿಸಲು ಆತುರ ಪಡುತ್ತದೆ, ಅವರ ಹೋದ ದಾರಿಗಳಲ್ಲಿ ನಾಶ ಸಂಕಟಗಳು ಉಂಟಾಗುತ್ತವೆ, ಸಮಾಧಾನದ ಮಾರ್ಗವನ್ನೇ ಹರಿಯಲು ಅವರ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ ಎಂಬುವುಗಳೇ. ಸರಿಯಾ? ಯಾರಿಗೆ ದೇವರ ಭಯವಿಲ್ಲ, ಎಲ್ಲರೂ ದಾರಿ ತಪ್ಪಿ ನಡೀತಾರೆ, ಎಲ್ಲರೂ ಕೆಲಸಕ್ಕೆ ಬರಬಾರದು. ಅಲ್ಲಲ್ಲಿಯ ನಿಮ್ಗೆ ಏನಾದ್ರು ಕಲಿಬೇಕಾ? ಬೈಬಲಲ್ಲಿ ಕಲಿಯಿರಿ. ಯಾರ ಮನುಷ್ಯನ ಹಿಂದೆ ಹೋಗೋ ಅಗತ್ಯ ಇಲ್ಲ. ಬೈಬಲ್ ಮುಂಚೆ ಬೈಬಲ್ ಇರಲಿಲ್ಲ, ಖಾಲಿ ಅವ್ರು ಪೈದಾದ ಪ್ರಕಟಾಗಿದ್ದು ಕಳಿಸ್ತಿದ್ರು, ಆಗ ಬೈಬಲ್ ಇರಲಿಲ್ಲ. ಈಗ ಬೈಬಲ್ ಇದೆ. ಅಲ್ಲಲ್ಲಿಯ ನಮ್ಮ ಕೈಯಲ್ಲಿ ವಾಕ್ಯ ಜೀವಂತ, ಇದು ಕೆಲಸ ಮಾಡ್ತದೆ ನಮ್ಮ ಜೀವನದಲ್ಲಿ. ಇದು ಸಿರ್ಫ್ ಶಬ್ದ ಅಲ್ಲ, ಇದು ಖಾಲಿ ಬರೆದಿಟ್ಟಿದ್ದಾರೆ ಅಲ್ಲ. ಒಂದೊಂದು ವಾಕ್ಯ ಟೆಸ್ಟ್ ಮಾಡಿ ದೇವತೆ ನನ್ನ ಪರೀಕ್ಷೆ ಮಾಡಿ ನೋಡಿ, ಆಕ್ಟಿವ್ ಇದೆ, ಕೆಲಸ ಮಾಡ್ತದೆ ಇದು. ಅಲ್ಲಲ್ಲಿಯ ನಾನು ಒಂದು ದಿವಸ ಒಂದು ಮನೆಗೆ ಹೋಗಿದ್ದೆ. ಆ ಮನೆಯಲ್ಲಿ ಒಂದು ಮಗು ಇತ್ತು, ಸಣ್ಣ ಮಗು ಅಂದರೆ ಒಂದು 6-7 ತಿಂಗಳಾಗಿರ್ಬೋದು. ನಾನು ಸಹ ಯಾರಿಗೂ ಪ್ರಾರ್ಥನೆ ಮಾಡ್ತಿರ್ಲಿಲ್ಲ ನಾನು, ಅಂದರೆ ನನ್ನ ಮನಸ್ಸಲ್ಲಿ ಅದು ಹೋಗಲಿಲ್ಲ. ಅಂದರೆ ನಾನೊಂದು ಕೆಟ್ಟ ತಲವಾರು ಹಿಡಿದಿದ್ದೆ, ಪಿಸ್ತೂಲ್ ಹಿಡಿದಿದ್ದೆ, ನಾನು ಇಲ್ಲಿ ಪ್ರಾರ್ಥನೆ ಮಾಡಿದ ಗುಣ ಆಗ್ತದೆ ನನಗೆ ಒಳಗಿತ್ತು, ಅದು ಗೊತ್ತದಲ್ಲ. ಆ ಮನೆಗೆ ಹೋದೆ. ಆ ಮಗುವಿಗೆ ಶೀತ ಆಗಿ ಎಲ್ಲ ಬಾಡಿ ಜಾಮ್ ಆಗಿದೆ, ಎಲ್ಲ ಬಾಡಿ ಎಲ್ಲ ಕಪ್ಪು ಕಪ್ಪಾಗಿದೆ. ಆ ತಾಯಿ ಅಮೃತಾಜನ್ನು ಒರೆಸ್ತಾ ನೋಡಿ, ಮಗು ಎಲ್ಲ ಇದಾಗಿದೆ, ಎಲ್ಲ ಕಲ್ಲಾಗಿದೆ, ಬಾಡಿ ಎಲ್ಲ ನೀಲಾಗಿದೆ. ಬ್ರದರ್ ಎಂತ ಮಾಡು, ಎದುರ್ತಿದ್ರು. ನನಗೆ ಸರಿ ಹೆದರಿಕೆ ಆಗ್ತದೆ ನೋಡಿ. ಮತ್ತೆ ಆ ಮಗುವನ್ನಲ್ಲಿ ಇಟ್ಟರು, ಅವರು ನನಗೆ ನೀರು ತಳ್ಳಿಗೆ ಒಳಗೋದ್ರು. ಆಗ ನಾನು ಪಟ್ಟ ಕೈ ಇಟ್ಟೆ ಅದ್ರ ಮಗಿನ ಮೇಲೆ, ಯೇಸುವಿನ ಹೆಸರಿನಲ್ಲಿ. ಬರುವಾಗ ಮಗು ಈಗ ಹೆಂಗಸು ಅರೆ ಎಲ್ಲ ಕ್ಲಿಯರ್ ಆಯಿತು, ಎಲ್ಲ ಶ್ವಾಸ ಎಲ್ಲ ಹೋಗಿ ಕ್ಲಿಯರ್ ಆಗಿ ಕಲರ್ ಬಂದಿದೆ. ಅದನ್ನು ನೋಡಿ ನಾನು ಸೇರಿದೆ, ಅದಕ್ಕೆ ಜಾಸ್ತಿ ನಾನೇ ಗೊತ್ತಿದೆ. ಇದು ಕೆಲಸ ಮಾಡುವ, ಅದರ ಮೇಲೆ ಗೊತ್ತಾಯ್ತು ಮನುಷ್ಯ ಮಾಡುವುದಲ್ಲ, ದೇವರು ಮಾಡೋದು. ಇದು ನಂಬಿದ್ರೆ ನನ್ನ ಮಹಿಮೆಯನ್ನು ಕಾಣುವಿ. ನಾವು ಪ್ರಾರ್ಥನೆ ಮಾಡೋದು, ನಾವು ಎಣಿಸ್ತೇವೆ ಪಾಸ್ಟರ್ ಬಂದ್ರೆ ಆಗ್ತದೆ ಇದು. ದೇವರ ನಂಬಿದವ ರೋಗಿಯ ಮೇಲೆ ಕೈ ಇಟ್ಟಿದ್ದು, ನಂಬಿದವ. ನಾನು ಮಾಡೋದು ನನ್ನ ನಂಬಿಗಿಲ್ಲ ಅಂತ ಅರ್ಥ. ನನ್ನ ಕೈ ಇಡುವುದಿಲ್ಲ ಅಂದ್ರೆ ನಾನು ನಂಬುದಿಲ್ಲ ಅಂತ ಅರ್ಥ. ನಂಬಿದವ ನಾಡಿ ಅದು ಓದುವ. ನಾವು ಫಸ್ಟ್ ಇಲ್ಲಿ ಬರುವ 7ನೇಕ್ಕೆ ನಾನು ಅರ್ಧ ಬಿಟ್ಟಿದ್ದೇವಲ್ಲ, 7ನೇ ಅಧ್ಯಾಯ, ಅಲ್ಲಿ ವಾಪಸ್ ಬರುವ. ರೋಮ್ 7ನೇ ಅಧ್ಯಾಯದಲ್ಲಿ
14 ಓದಿದ್ದೇವೆ, 17 ಓದಿನಿ. ಹೀಗಿರಲಾಗಿ ಆ ಅಸಹ್ಯವಾದದ್ದನ್ನು ಮಾಡುವವನು ಇನ್ನು ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡುತ್ತದೆ. ಸರಿಯಾ? ಈ ಕೆಟ್ಟ ಕಾರ್ಯ ನಮ್ಮ ಜೀವನದಲ್ಲಿ ಮಾಡೋದಾದ್ರೆ ನೀವು ಮಾಡೋದಲ್ಲ, ನಿಮ್ಮೊಳಗೆ ಪಾಪ ಇದೆ, ಅದು ನಿಮ್ಮಲ್ಲಿ ಮಾಡಿಸ್ತದೆ. ಆಗ ನೀವು ಎಂತ ಮಾಡ್ಲಿಕ್ಕೆ ಆಗ್ತದೆ? ಅಲ್ಲಲ್ಲಿ ಬಿಡಿಸ್ಬೇಕಲ್ಲ, ನಮಗೆ ಬಿಡುಗಡೆ ಆದ್ರೆ ನಾವು ಸಿದ್ಧಾಗ್ತೇವಲ್ಲ, ಇಲ್ಲದ್ರೆ ಹೇಗೆ ಸಾಧ್ಯ? ನಮಗೆ ಕತೆ ಹೇಳಿದ್ರೆ, ಸ್ಟೋರಿ ಹೇಳಿದ್ರೆ, ಪೂರ್ವಜನ ಹಾಗೆ ಆಗಿದ್ರೆ ಹೇಳಿದ್ರೆ ಆಗ್ತದೆ. ಅದು ನಮಗೆ ಬಿಡಿಸುವವರು ಬೇಕು, ಒಳಗಿಂದ ನಮಗೆ ವಿಜಯ ಕೊಡುವವರು ಬೇಕು, ಅಲ್ಲಲ್ಲಿಯ ಅದು ಮಾತ್ರ ನಮಗೆ ಸಾಧ್ಯ. ಇಲ್ಲ ಸಾಧ್ಯವೇ ಇಲ್ಲ. ಎಷ್ಟು ಪ್ರಯತ್ನ ಮಾಡಿ, ಎಷ್ಟು ದಾಡಿ ಇಡಿ, ಎಷ್ಟು ನಾಮ ಹಾಕಿ, ಎಷ್ಟು ರುದ್ರಾಕ್ಷಿ ಮಾಲೆ ಹಾಕೊಳ್ಳಿ, ಸಾಧ್ಯ ಇಲ್ಲ. ಒಳಗೆ ಪಾಪ ಇದೆ. ಪ್ರೈಸ್ ದಿ ಲಾರ್ಡ್. ಇದು ಸೃಷ್ಟಿಕರ್ತನಿಗೆ ಮಾತ್ರ ಗೊತ್ತಿದೆ ಸೃಷ್ಟಿ ಹೇಗೆ ಹಾಳಾಗಿದೆ ಅಂತ, ಅಲ್ಲಲ್ಲಿಯ ಅವರು ಭೂಮಿಗೆ ಬಂದು ಸತ್ಯ ಪ್ರಕಟ ಮಾಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಅದ್ರ ಮೇಲೆ ಓದಿ. ನನ್ನಲ್ಲಿ ಅಂದರೆ ನನ್ನ ಶರೀರದೀನ ಸ್ವಭಾವದಲ್ಲಿ ಒಳ್ಳೆಯದೇನೂ ವಾಸವಾಗಿಲ್ಲವೆಂದು ನನಗೆ ತಿಳಿದಿದೆ. ಒಳ್ಳೆಯದನ್ನು ಮಾಡುವುದಕ್ಕೆ ನನಗೇನು ಮನಸ್ಸುಂಟು, ಆದರೆ ಅದನ್ನು ಮಾಡುವುದು ನನ್ನಿಂದಾಗದು. ಸರಿಯಾ? ಒಳ್ಳೆಯದನ್ನು ಮಾಡ್ಲಿಕ್ಕೆ ನನಗೆ ಮನಸ್ಸಿದೆ, ಮಾಡ್ಲಿಕ್ಕೆ ನನ್ನಿಂದ ಆಗುದಿಲ್ಲ. ಬೈಬಾರ್ದು ಇಚ್ಛೆ ಇದೆ, ಆದ್ರೆ ತಡಿಲಿಕ್ಕೆ ಬರ್ತಾ ಇದೆ. ನನಗೆ ಬೈತ ಮೇಲೆ ಹೇಳಿ ಸರ್, ನಾನು ಹಾಗೆ ಬೈಬಾರ್ದಿತ್ತು ಮಾಡಿ, ಅವ್ರಿಗೆ ಬೈದ್ರೆ ಹಾಕೋದಿಲ್ವಾ? ದೇವರ ಆತ್ಮ ಒಳಗಿದೆ, ಮನಸ್ಸಿನ ಅಂತರಾತ್ಮ ನಮಗೆ ದುಃಖ ಆಗ್ತದೆ, ನಾನು ಹಾಗೆ ಮಾಡಬಾರ್ದಿತ್ತು ಅಂತ. ಅದು ಆ ಟೈಮ್ನಲ್ಲಿ ಮಾಡಿಬಿಡ್ತೇವೆ. ಕಾರಣ ಏನು? ಪಾಪ ನಿಮ್ಮನ್ನು ಯೂಸ್ ಮಾಡ್ತದೆ, ನಿಮ್ಮಲ್ಲಿ ಕಾರ್ಯ ನೀವೆಣಿಸಿದ್ದು ನೀವೇ ಮಾಡೋದು, ನೀವೇ ಮಾಡೋದಲ್ಲ, ನಿಮ್ಮೊಳಗಿದ್ದಂಥ ಪಾಪ ನಿಮ್ಮನ್ನು ಯೂಸ್ ಮಾಡೋದು, ಅಲ್ಲಲ್ಲಿಯ. ಅದ್ರ ಮೇಲೆ ನಾನು ಮೆಚ್ಚುವ ಒಳ್ಳೆ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯಗಳನ್ನೇ ಮಾಡುವವನಾಗಿದ್ದೇನೆ. ಸರಿಯಾ? ಕೆಟ್ಟ ಮೆಚ್ಚುವ ಕಾರ್ಯ ನಮ್ಗೆ ಇಚ್ಛೆ, ಮೆಚ್ಚುವ ಒಳ್ಳೆ ಜೀವನ ಮಾಡಬೇಕು, ಯಾರಿಗೆ ಶಾಂತಿ ಸಮಾಧಾನ ಇರಬೇಕು, ಅದು ಆಗುವುದೇ ಇಲ್ಲ. ಅಲ್ಲಲ್ಲಿ ನಿರಾಶೆ ಆಗ್ತೇವೆ ನಾವು. ನಾನು ಎಣಿಸಿದ್ದು ಆಗಿದ್ದು ಸರಿಯಲ್ಲ. ಇಂಥ ಸಿಚುವೇಶನ್ ಮನುಷ್ಯನ ಜೀವನ ಇದು ಸತ್ಯ, ಅಲ್ಲಲ್ಲಿಯ. ಇದು ಯಾರಿಗೆ ಗೊತ್ತಿದೆ? ನಮ್ಮನ್ನು ಸೃಷ್ಟಿ ಮಾಡಿದ ಪರಮಾತ್ಮನಿಗೆ ಗೊತ್ತಿದೆ, ಸರಿಯಲ್ಲ. ಅವರು ಭೂಮಿಗೆ ಬಂದು ಸತ್ಯವನ್ನು ಪ್ರಕಟ ಮಾಡಿದ್ದಾರೆ, ಇದು ಸತ್ಯ, ಅಲ್ಲಲ್ಲಿಯ. ಅದರ ಮೇಲೆ ಮಾಡಬಾರದೆನ್ನುವ ಕೆಲಸವನ್ನು ನಾನು ಮಾಡಿದರೆ ಅದನ್ನು ಮಾಡಿದವನು ಇನ್ನು ನಾನಲ್ಲ, ಸರಿಯಲ್ಲ. ಅದರ ಮೇಲೆ ಓದಿ. ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡಿತು. ಸರಿಯಾ? ಹೌದು. ಯಾರು ಹೇಳುದು? ದೇವರು ಹೇಳುದು. ಈಗ ಮಾಡಬಾರ್ದ ಕೆಲಸವನ್ನು ಮಾಡಿದ ನೀವಲ್ಲ, ನಿಮ್ಮೊಳಗೆ ಇರೋ ಪಾಪ ನಿಮ್ಮನ್ನು ಮಾಡಿಸ್ತದೆ ಕೆಲಸ, ಸರಿಯಾ? ಇದು ನಾನು ಹೇಳಿದ ಕತೆ ಅಲ್ಲ, ಸೃಷ್ಟಿ ಮಾಡಿದ ಪರಮಾತ್ಮ ನಮ್ಮ ರಚನೆ ಮಾಡಿದ್ರಲ್ಲ, ಅವರು ಬಂದು ಹೇಳಿದ್ದಾರೆ ಅಲ್ಲಲ್ಲಿಯ. ಇದು ವಾಕ್ಯ ಕೇಳುವಾಗ ನನ್ನೊಳಗೆ ಎಂಟಲ್ಲ ಇಷ್ಟೊಂದು ಉತ್ತೇಜನ ಬರ್ತಿತ್ತು. ಅರೆ, ನನ್ನ ಇದೆಲ್ಲ ಜೀವನ ದೇವರಿಗೂ, ನಾನು ಮಾಡಿದೆಲ್ಲ ಕೆಟ್ಟತನ ದೇವರಿಗೆ ಗೊತ್ತಿದೆ. ಆದ್ರೆ ಅಲ್ಲಲ್ಲಿಯ ಅದನ್ನ ನೀನು ಮಾಡಿದಲ್ಲ ಅಂತ ಹೇಳ್ತಾರೆ. ಪಾಪ್ರೆ, ನನಗೊಬ್ಬರು ಸಿಕ್ಕಿದ್ರು, ಈಗ ನೀನಲ್ಲ ಮಾಡಿದೆಲ್ಲ ನನಗೆ ಹಾಗೆ ಈಗೆಲ್ಲ ದೋಷ ಆಗುವವರು ಭೂಮಿಯಲ್ಲಿ ತುಂಬಿದ್ರು. ನೀನು ಮಾಡಿದಲ್ಲ ಅಂತ ಹೇಳೋರು ಯಾರು? ದೇವರು ಮಾತ್ರ ಹೇಳಿದ್ದಾರೆ, ನನ್ನ ಸೃಷ್ಟಿಕರ್ತ ಹೇಳಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಓದಿ ಅದ್ರ ಮೇಲೆ. ಹೀಗಿರಲಾಗಿ ಒಳ್ಳೆಯದನ್ನು ಮಾಡಬೇಕೆಂದಿರುವ ನನಗೆ ಕೆಟ್ಟದ್ದೇ ಸಿದ್ಧವಾಗಿದೆ ಎಂಬ ನಿಯಮ ನನಗೆ ಕಾಣಬರುತ್ತದೆ. ಅಲ್ಲಿಯ ಒಳ್ಳೇದು ಮಾಡೋದು ಕೆಟ್ಟದೇ ನಿಯಮ ಕಾಣಬರ್ತದೆ. ನಾನು ಒಳ್ಳೆ ಮನುಷ್ಯ ಆಗ್ಬೇಕಂತ ಎಣಿಸಿದ್ದೆ, ಒಳ್ಳೆ ಜೀವನ ಮಾಡ್ಬೇಕಂತ ಎಣಿಸಿದ್ದೆ, ಹತ್ಯಾರು ಹಿಡಿದುಕೊಂಡು ಬೇರೆಯವರಿಗೆ ನಾಶ ಮಾಡುವ ಸ್ಥಿತಿ ನಂದು, ಅಲ್ಲಿಯ ಅಂತ ಪರಿಸ್ಥಿತಿಗೆ ನನ್ನ ಜೀವನ ಬಂದಿತ್ತು. ಆದರೆ ಪರಮಾತ್ಮ ಅಂತ ನೀನು ಮಾಡಿದಲ್ಲ, ನಿನ್ನೊಳಗಿರುವ ಪಾಪ ನಿನ್ನನ್ನು ಯೂಸ್ ಮಾಡಿದ, ನೀನು ಎಂತಕ್ಕೆ ನಿರಾಶೆ ಆಗ್ತೀಯ? ಅಲ್ಲಲ್ಲಿಯ ನಿನ್ನ ಪಾಪದ ದಂಡ ನಾನು ತುಂಬಿರ್ತೇನೆ ಅಲ್ಲಿ. ಪ್ರೈಸ್ ದಿ ಲಾರ್ಡ್. ಕುರುಸಿನಲ್ಲಿ ನಿನಗಾಗಿ ನಾನು ಸತ್ತಿದ್ದೇನೆ, ಅಲ್ಲಲ್ಲಿಯ. ನಾರಾಯಣ್ ಶೆಟ್ಟಿ ತಪ್ಪು ಮಾಡಿದಲ್ಲ, ತಪ್ಪು ನಾನು ಮಾಡಿದ್ದೀರಪ್ಪ, ನನಗೆ ಕೊಡಿಯ ಶಿಕ್ಷೆ, ಅಲ್ಲಲ್ಲಿಯ. ಯಾರು ಒಬ್ಬೊಬ್ಬರ ಹೆಸರಲ್ಲಿ ಹೇಳಿ ಅವ್ರಿಗೆ ಗೊತ್ತಿದೆ ಭೂಮಿಯಲ್ಲಿ ಎಷ್ಟು ಜನ ಬರ್ತಾರೆ ಅಂತ, ಅಲ್ಲಲ್ಲಿಯ. ಅವ್ರ ಸೃಷ್ಟಿಕರ್ತರಿಗೆ ಗೊತ್ತಿದೆ ಭೂಮಿಯಲ್ಲಿ ಎಷ್ಟು ಜನ ಬರ್ತಾರೆ, ಯಾರೆಲ್ಲ ಬರುವವರಿದ್ದಾರೆ ಎಲ್ಲ ಗೊತ್ತಿದ್ದಾರೆ. ಅವರು ಆಗಲೇ ಹೇಳಿದರು, ಅಪ್ಪ ತಪ್ಪು ಮಾಡಿದವರು ನಾರೇನಲ್ಲ, ನಾನು ಮಾಡಿದ್ದೇನೆ, 6 ನನಗೆ. ಈಗ ನೋಡಿ, ಇಬ್ಬರು ಅಣ್ಣ ತಮ್ಮಂದಿರು ಇರ್ತಾರೆ, ಒಬ್ಬ ತಮ್ಮ ಇರ್ತಾರೆ, ತಮ್ಮನಿಗೆ ಅಣ್ಣ ಯಾವಾಗಲೂ ಹೇಳ್ತಾ ಇರ್ತಾನೆ, ಮಾಡ ತಪ್ಪು ಮಾಡಬೇಡ, ಅನ್ಯಾಯ ಮಾಡಬೇಡ. ಅದು ಅವ ಕೇಳುದಿಲ್ಲ, ತಪ್ಪು ಮಾಡ್ತಾ ಹೋಗ್ತಾನೆ. ಮಾಡಿ 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 ಒಂದು ದಿವಸ ಯಾರನ್ನ ಕೊಲೆ ಮಾಡಿಬಿಡ್ತಾರೆ. ಕೊಲೆ ಮಾಡಿ ಯಾರು ಸಪೋರ್ಟ್ ಇಲ್ಲ, ಓಡಿ ಅಣ್ಣನಲ್ಲಿ ಬರ್ತೀನಿ, ಅಣ್ಣ ನನ್ನ ಕೈಲಿ ಈಗ ಆಗಿ ಹೋಯ್ತು. ಆಗ ಅವನಿಗೆ ಪ್ರೀತಿ ಇದೆ ಅವನ ಮೇಲೆ. ಅವತ್ತು ನೋಡು, ಆ ಕತ್ತಿ ನನ್ನ ಕೈಲಿ ಕೊಡು, ಆ ರಕ್ತದ ಬಟ್ಟೆ ನನಗೆ ಕೊಡು, ನೀನು ಹೋಗ್ಬೇಕು. ಓಡಿಸ್ತಾನೆ, ಪೊಲೀಸ್ ಬರ್ತದೆ, ಇವನ ಕೈಲಿ ರಕ್ತದ ಕತ್ತಿ ಇದೆ, ರಕ್ತದ ಅಂಗಿ ಇದೆ, ಪೊಲೀಸ್ ನೀನು ಕೊಲೆ ಮಾಡಿದೆ ಹೌದು ಅಂತ ಹೇಳಿ ತಗೊಂಡು ಹೋಗ್ತಾರೆ. ಕೋರ್ಟಿಗೆ ಹೋಗ್ತಾರೆ, ಜಡ್ಜ್ ನಿಲ್ಲಿಸ್ತಾರೆ. ಜಡ್ಜ್ ಕೇಳ್ತಾರೆ, ನೀನು ಕೊಲೆ ಮಾಡಿದ್ಯಾ? ಹೌದು ಅಂತ ಹೇಳ್ತಾರೆ. ನಿನಗೆ ಪಾಸ್ ಶಿಕ್ಷೆ ಆಗ್ಬೋದು ಅಂತ ಅಲ್ಲಿ ತಮ್ಮ ನೋಡ್ತಿದ್ದಾನೆ ಹೇಳಿ, ತಪ್ಪು ಮಾಡಿದವ ಶಿಕ್ಷೆ ತಗೊಂಡು ಅದೇ ಕೆಲಸ ಏಸು ಮಾಡಿದ್ದಾರೆ, ಅಲ್ಲಲ್ಲಿಯ. ಅವನಿಗೆ ಗೊತ್ತಿದೆ ನಾವು ಒಳ್ಳೇದು ಮಾಡ್ಲಿಕ್ಕೆ ಇಚ್ಛೆ ಮಾಡಿದ್ರೆ ಮಾಡ್ಲಿಕ್ಕೆ ಆಗುತ್ತೆ. ದೇವರಿಗೊಬ್ಬರಿಗೆ ಗೊತ್ತಿದೆ. ಅವ್ರು ಒಂದೇ ರಸ್ತೆ ಇತ್ತು, ಅವರು ಪ್ರಾಣ ಕೊಡಬೇಕಿತ್ತು ನಮ್ಮನ್ನು ಹೊರಗೆ ತರಲಿಕ್ಕೆ, ಬೇರೆ ರಸ್ತೆ ಇರಲಿಲ್ಲ. ಪ್ರೈಸ್ ದಿ ಲಾರ್ಡ್. ಅವರು ಬತ್ತಲೆ ಆದ್ರು ಕುರಿಸಿ
ಅವ್ರಿಗೆ ಕರೆದ್ರು ಕೆಳಗೆ ಕೆಳಗೆ ಬಾ, ನೀನು ದೇವರ ಮಗನಂದ್ರೆ ಕೆಳಗೆ ಹಿಡಿ, ಇಷ್ಟೆಲ್ಲ ಬದುಕಿಸಿದ್ದಿ, ಕಣ್ಣಿಲ್ಲದೆ ಕಣ್ಣಿ ಕೊಟ್ಟಿ, ನಿನ್ನನ್ನು ಬದುಕಿಸಿ ನಿನಗೆ ಆಗುದಿಲ್ವಾ, ಕೆಳಗೆ ಬಾ, ನೀನು ಬಂದ್ರೆ ನಿನಗೆ ನಂಬ್ತೇವೆ. ಅಲ್ಲೆಲ್ಲಿಯ ಅವ್ರೆಂತ ಹೇಳಿರೋದನ್ನ ಅಪ್ಪ ಅವ್ರು ಏನು ಮಾಡ್ತಾರೆ ಗೊತ್ತಿಲ್ಲ, ಅವ್ರು ಕ್ಷಮಿಸುವ. ಅಲ್ಲೆಲ್ಲಿಯ ಅಲ್ಲೆಲ್ಲಿ ಧನ್ಯವಾದ. ಅಲ್ಲೆಲ್ಲಿ ಆದ್ರೆ ಅವರ ಪ್ರಾರ್ಥನೆ ನಿಮ್ಮನ್ನು ಜೀವಂತ ಇಟ್ಟಿದೆ ಇಲ್ಲಿ ನೋಡಿ. ಅಲ್ಲೆಲ್ಲಿಯ ಅದು ಪ್ರಾರ್ಥನೆಯ ಕಾರಣ ನಿಮ್ಮೊಂದಿಗೆ ನಾನು ಜೀವಂತನಿದ್ದೇನೆ, ಇಲ್ಲದ್ರೆ ಈ ಭೂಮಿಯಲ್ಲಿ ಇರಲಿಕ್ಕೆ ಸಾಧ್ಯ ಇರಲಿಲ್ಲ. ಓದಿ ಅಂತ ಅದ್ರ ಮೇಲೆ. ಅಂತರಾತ್ಮದೊಳಗೆ ದೇವರ ನಿಯಮದಲ್ಲಿ ಆನಂದ ಪಡುವವನಾಗಿದ್ದೇನೆ, ಆದರೆ ನನ್ನ ಅಂಗಗಳನ್ನು ಬೇರೊಂದು ನಿಯಮ ಉಂಟು, ಅಂಗಗಳಲ್ಲಿ ಬೇರೊಂದು ನಿಯಮ ಉಂಟೆಂದು ನೋಡುತ್ತೇನೆ. ಅಲ್ಲೆಲ್ಲಿಯ ಅದು ನನ್ನ ಮನಸ್ಸಿನಲ್ಲಿರುವ ನಿಯಮಕ್ಕೆ ವಿರೋಧವಾಗಿ ಕಾದಾಡಿ ನನ್ನನ್ನು ಸೆರೆ ಹಿಡಿದು ನನ್ನ ಅಂಗಗಳಲ್ಲಿರುವ ಪಾಪದ ನಿಯಮಕ್ಕೆ ವಶ ಮಾಡುವಂತದ್ದಾಗಿದೆ. ಸರಿಯಲ್ಲ, ನಮ್ಮ ಒಳಗೆ ಕಾದಾಡ್ತದೆ ಅದು. ನೀವು ಒಳ್ಳೇದು ಮಾಡ್ಲಿಕ್ಕೆ ಹೋದ್ರೆ ಒಳಗಿಂದ ಬಿಡುದಿಲ್ಲ ನಿಮ್ಗೆ, ಕಾದಾಡಿ ನಿಮ್ಮನ್ನು ಸೆರೆ ಹಿಡಿದು ಕೆಟ್ಟತನಕ್ಕೆ ಮಜಬೂರು ಮಾಡ್ತದೆ ಮಾಡ್ಲಿಕ್ಕೆ. ಇಂಥ ಪರಿಸ್ಥಿತಿಯಲ್ಲಿ ಮನುಷ್ಯ ಹೇಗೆ ಬದುಕುದು ಹೇಳಿ ಅಂತ. ಅಲ್ಲಲ್ಲಿಯ ಯಾರಿಗೆ ದೋಷ ಹಾಕಿ ಏನು ಪ್ರಯೋಜನ ಉಂಟು? ಅದಕ್ಕೆ ದೇವರು ಹೇಳ್ತಾರೆ, ಅಪ್ಪ ಅವ್ರಿಗೆ ಕ್ಷೇಮ ಮಾಡು, ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಅವರಿಗೆ. ಅಲ್ಲಲ್ಲಿಯ ಪಾಪ ಅವರನ್ನ ಬಂಧಿಸಿ ಕೆಟ್ಟತನಕ್ಕೆ ಮಜಬೂರು ಮಾಡ್ತಿದ್ದಾರೆ. ಅಪ್ಪ ಅವ್ರಿಗೆ ಮಾಫ್ ಮಾಡೋರಿಗೆ, ಈ ಲೆಕ್ಕ ತೆಗೊಳ್ಬೇಡ ಅವರಿಗೆ. ಅಲ್ಲಲ್ಲಿಯ ಆ ಪ್ರಾರ್ಥನೆ ಮಾಡಿದ ಕಾರಣ ನಾವಿಲ್ಲಿ ಜೀವಂತ ಕೂತಿದ್ದೀವಿ ನೋಡಿ. ಎಷ್ಟೋ ಜನ ಜೀವಂತ ಕೂತಿದ್ದೀವಿ. ಇವರು ಬಜರಂಗ ದಳ, ಅವರು ಬಜರಂಗ ದಳ, ಯೇಸು ರಕ್ಷಣೆ ಮಾಡಿದ್ದಾರೆ. ಅಲ್ಲಲ್ಲಿ ಮಾಡಿದ್ದಾರೆ. ಇವರು ಬಜರಂಗ, ಇವರು ಭಜನೆ ಮಂಡಳಿಯ ಲೀಡರ್. ಅಂದ್ರೆ ಎಲ್ಲರಿಗೂ ಯೇಸು ಬೇಕು. ಅಲ್ಲೆಲ್ಲಿಯ ನಾವೇನಿದ್ದಾರೆ ಭಜನೆ ಮಂಡಳಿ ಆರ್ಎಸ್ ಅಂದ್ರೆ ಅಪ್ರಿಗೂ ಯೇಸು ಬೇಕು. ಗೊತ್ತಿಲ್ಲ, ಸತ್ಯ ಹೇಳೋರು ಯಾರಿಲ್ಲ. ಅಲ್ಲೆಲ್ಲಿಯ ಸತ್ಯ ತಿಳಿಸೋರು ಇಲ್ಲ. ಪ್ರೈಸಲ್ಲಿ ಇವರು ಬಂದ ಮೇಲೆ ವಾರ್ನಿಂಗ್ ಎಲ್ಲ ಬಂತು ನಮಗೆ, ನಿಮಗೆ ಬಿಡುದಿಲ್ಲ, ನಿಮ್ಗೆ ಹಾಗೆ ಮಾಡ್ತೇನೆ, ನಿಮ್ಮ ಮನೆ ಹುಡಿ ಮಾಡ್ತೇನೆ, ಕಲಾಸ್ ಮಾಡ್ತೇನೆ. ಇವರು ಹೋಗಿ ಸಾಕ್ಷಿ ಕೊಟ್ಟರಲ್ಲಿ ಎಂತ ಮಾಡೋದು ನೀನು? ನಾನು ಹೇಗೆದ್ದೆ ಗೊತ್ತು, ನನ್ನ ಜೀವನ ಹೇಗಿತ್ತು ಗೊತ್ತ ನಿಮಗೆ? ನನಗೆ ಜೀವನ ಸಿಕ್ಕಿದೆ, ಜಾತಿ ಸಿಕ್ಕಿದಲ್ಲ, ನನಗೆ ಜೀವನ ಸಿಕ್ಕಿದೆ. ಯೇಸು ಜೀವನ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟು ನೀವು ಹೇಳ್ತೀರಾ ಏನು, ಎಲ್ಲಿ ಜಾತಿ ಬದಲಿ ಮಾಡಿದ್ದಾರೆ? ನನಗೆ ಜೀವನ ಬದಲಿ ಆಗಿದೆ. ಬಾಯಿ ಬಂದಾಯ್ತಲ್ಲ. ಇದು ಸತ್ಯ ಸಾಕ್ಷಿ. ಇದು ನಮ್ಗೆ ಹೆದರುವಂತ ಮಾತಲ್ಲ. ಇದು ಸತ್ಯ ನಾವು ತಿಳಿಸುವವರಿಲ್ಲ ಭೂಮಿಯಲ್ಲಿ. ಸತ್ಯ ಇದೆ, ತಿಳಿಸುವವರಿಲ್ಲ. RSS ಅವರಿಗೆ ಬೇಕು, ಬಜರಂಗ ದಳ ಅವರಿಗೆ ಬೇಕು. ಅಲ್ಲೆಲ್ಲಿ ಇವರು ನಿರಾಶೆಯಾಗಿ, ಇವರು ನನ್ನ ಪರಿಸ್ಥಿತಿಗೆ ಬಂದಿದ್ರು. ಇವರು ಸಹ ನಿರಾಶೆಯಾಗಿ ನಮ್ಮ ಪರಿಚಯದವರಿಗೆ ಸ್ವಲ್ಪ ಗುರ್ತಾಡ್ತಾ ಇತ್ತು. ಒಂದು ದಿವಸ ಫೋನ್ ಮಾಡಿ ಹೇಳ್ತಾರೆ, ಸಟ್ಟ ನಂದು ಸ್ವಲ್ಪ ಹಣ ಎಲ್ಲ ಇಟ್ಟಿದ್ದೇನೆ ಎಲ್ಲೆಲ್ಲ, ನಾನು ನಿಮಗೆ ಹೇಳಿಬಿಡ್ತೇನೆ. ಆಗ ಯೇಸುನಲ್ಲಿ ಇಲ್ಲ, ಅವರು ಭೂಲೋಕದಲ್ಲಿದ್ದಾರೆ. ಏನು ಕೇಳಿದೆ, ಅದು ನನಗೇನು ಹೆಚ್ಚು ಕಮ್ಮಿ ಆದರೆ ನನ್ನ ತಾಯಿಗೆ ಹೇಳಿಬಿಡಿ ಅಂತ. ನನಗೆ ಬಹಳ ಶೋಕ ಆಯ್ತು ಮರ. ಇವರು ನನಗೆ ಆದ ಪರಿಸ್ಥಿತಿ ಬಂದಿತ್ತಲ್ಲ. ನಾನು ಹೇಳಿದೆ, ನಮ್ಮ ಮನೆಗೆ ಬಂದಿದ್ದೆ ಮಾತ್ರ ಮಾತಾಡಲಿಕ್ಕಿದೆ ಅಂದೆ. ಬರ್ತೇನೆ ಅಂದರು. ನಾನೆಲ್ಲ ಇಲ್ಲ, ಬನ್ನಿ ಆದಷ್ಟು ಬೇಗ ಬನ್ನಿ. ಅಲ್ಲ ಬರ್ತೇನೆ. ಒಂದು ದಿವಸ ಪುನಃ ಫೋನ್ ಮಾಡಿದೆ. ನನಗೆ ಇಲ್ಲ, ನಿಮಗೆ ಹೇಳಿದ್ದೇನೆ ಬರ್ಲಿಕ್ಕೆ ಇದ್ದೆ, ನಮ್ಮ ಮನೆಗೆ ಬನ್ನಿ ಮತ್ತೆ ಮಾತಾಡ್ಲಿಕ್ಕೆ ಇದ್ದೆ. ಬಂದರು, ವಾಸ್ಪಲ್ ಕೊಟ್ಟೆ. ಈಗ ಸ್ವೀಕಾರ ಮಾಡಿದ್ರು ಗೊತ್ತಾ. ನಾನು ಹೇಳಿದ್ದೆ, ಬ್ರದರ್ ನನಗೆ ಸಿಕ್ಕಿದೊಳ್ಳೆ, ನಾನು ಈ ಭೂಮಿಯಲ್ಲಿ ಇರ್ತಿರ್ಲಿಲ್ಲ ಅಂತ ಹೇಳ್ತಾರೆ. ಮತ್ತು ಇವರು ಭೂತದ ಪೂಜಾರಿ, ಭೂತ ಉಂಟಲ್ಲ ಅದರ ಪೂಜಾರಿ ಆಗಿದ್ರು. ಭೂತ ದರ್ಶನ ಬರುವಾಗ ಭೂತ ಇವತ್ತೇ ಮಾತಾಡುದು, ಇವರು ಜನಗಳಿಗೆ ಹೇಳುದು. ಹಾಗೆ ಅದು ಮುಕ್ಕಲ್ದಿ ಅಂತ ಹೇಳ್ತಾರೆ, ಮಧ್ಯಸ್ಥ ಕೆಲಸ ಮಾಡ್ತಿದ್ರು. ಗೊತ್ತಿಲ್ಲ, ಮೀಡಿಯೇಟರ್. ಅವ್ರು ಹೇಳ್ತಿದ್ರು, ನನಗೆ ಭೂತ ಹೇಳಿ ಮಾರ ಆ ಜನಗಳಿಗೆ ಹೇಳಿ ನನಗೆ ಬೇಜಾರಾಗ್ತಿತ್ತು. ಪಾಪ ಅವ್ರು ಹಣ ಇಲ್ಲ, ಪುನಃ ಎದುರಿಸಿ ಬರುದು ಅವರಿಗೆ. ಹೋಗಿ ಹಾಗೆ ಮಾಡಿಲ್ಲ, ಮಗು ಸಾಯ್ತೈತೆ. ನನಗೆ ನಿದ್ರೆ ಬರೋದಿಲ್ಲ ರಾತ್ರಿ ಮಳಗೆ, ಎಂತ ಮಾಡೋದು ಗೊತ್ತಾಗೋದಿಲ್ಲ. ಅವ್ರು ಎಷ್ಟು ಜನಕ್ಕೆ ಹೋಗಿ ಹೇಳ್ತಾರೆ ಮತ್ತೆ, ಇಲ್ಲ ನೀವು ಮಾಡುದು ಬೇಡ, ಅದೆಲ್ಲ ಸುಮ್ಮನೆ ಹೇಳಿದ್ರು. ಗೊತ್ತಿಲ್ಲ ಇಂಥ ಪರಿಸ್ಥಿತಿ. ಅವರು ಅವ್ರಿಗೆ ಬೇಡ, ಸತ್ಯ ಗೊತ್ತಿಲ್ಲದೆ ವಿರೋಧ ಮಾಡಿ, ಗೊತ್ತಿಲ್ಲ ಅವರಿಗೆ. ಇವರು ಸಹ ಇವರು ಬಂದ ಮೇಲೆ ಧಮಕಿ ಬಂತು, ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ, ನಮಗೆ ಮನೆ ಬಂದು ಹೊಡಿ ಮಾಡ್ತೇನೆ ಅಂತ. ಗೊತ್ತಾಯ್ತಾ? ಇವರು ಹೇಳಿದ್ರು, ನನಗೆ ಜೀವನ ಸಿಕ್ಕಿದೆ, ಯೇಸು ಜೀವನ ಕೊಟ್ಟಿದ್ದಾರೆ, ಇಷ್ಟವರೆಗೆ ನೀವು ನಾನು ತಿರು ಬರಲಿಲ್ಲ, ನಾನು ಏನು ಬೇಡ. ಇವರಿಗೆ ಕ್ಯಾನ್ಸರ್ಗೆ ಇದು ಈ ಗುಡ್ಕ ತಿಂದುಂಟಲ್ಲ, ಹಣ್ಣವನ್ನೆಲ್ಲ ಇದು ಬೆರಳಲ್ಲಿ ಒಳಗೆ ದುಡ್ತಿದ್ರು. ಈಗ ಗೊತ್ತಾಯ್ತಲ್ಲ, ಇಷ್ಟು ಇದು ತಿನ್ನೋದು ಪ್ಯಾಕೆಟ್ ಒಳಗೆ. ನಾನು ಬಿಸಾಡ್ಲಿಕ್ಕೆ ಇಲ್ಲ, ಅವರೇ ವಾಕ್ಯ ಕೇಳಿ ಹೋಗಿ ಬಿಸಾಡಿದ್ದಾರೆ ಅವರು. ಒಂದೊಂದೇ ಬಿಗಡೆ ಆಯಿತು. ಈಗ ಫ್ರೀ ಆಗಿದೆ. ಅವ್ರು ಹೇಳಿದ್ರು, ನನಗೆ ಜೀವನ ಸಿಕ್ಕಿದೆ, ಇಷ್ಟು ನಾನು ಮಾರ್ಗದ ಬೇಡದಾಗೆ ಹುಳದಾಗಿದ್ದೆ, ನೀವು ಯಾರು ಬರಲಿಲ್ಲ, ಈಗ ಬರ್ತೀರಾ? ಯೇಸು ನನಗೆ ಜೀವನ ಕೊಟ್ಟಿದ್ದಾರೆ ಅಂತ. ಆ ಸಾಕ್ಷಿ ಇರೋದು ಯಾರು ಬರಲಿ ಸಾಧ್ಯತೆ? ಮತ್ತೊಬ್ಬರು ಮುಸಲ್ಮಾನ್ ಇದ್ದಾರೆ, ನಮ್ಮ ಇಲ್ಲಿ ಮಂಗಳೂರಿನವರು. ಅವರು ಸಾಯಿಬ್ರವ್ರು ಹೇಳಿದ್ರು, ಅವನ ಮನೆ ತೋರಿಸಿ, ಅವನ ಮನೆ ಹುಡಿ ಮಾಡಿ ನಾವು ಇದು ಮಾಡಿ ಆಗ್ತೇವೆ ಅಂತ. ಅವ್ರು ಹೇಳಿದ್ರು, ಎಂತ ನನಗೆ ಜೀವನ ಸಿಕ್ಕಿದೆ, ದೇವರು ಸಿಕ್ಕಿದ್ದಾರೆ, ಯಾರಿಗೆ ಎಲ್ಲಿ ಹೋಗ್ತೀರಾ ನೀವು? ಅಲ್ಲೆಲ್ಲಿಯ ಅವ್ರಿಗೆ ಹುಚ್ಚು ಶುರುವಾಗ್ತಿತ್ತು. ಈ ಡಿಪ್ರೆಷನ್ ಆಗಿ ಉಂಟಲ್ಲ, ಹುಚ್ಚರಾಗಿ ಆಗ್ತಿದ್ರು ಅವರು. ಅವರಿಗೆ ಕಂಕನಾಡಿಯಲ್ಲಿ ಚೈನಲ್ಲಿ ಕಟ್ ಹಾಕೋದು, ಹೀಗೆ ಒಂದು 3 ತಿಂಗಳು ಕಟ್ ಹಾಕ್ತಿದ್ರು. ಹುಚ್ಚರವರೆಗೆ ಒಟ್ಟಿಗೆ ಇರ್ತಿದ್ರು. ನಿರಾಶೆ ಆಗಿ ತಿರುಗ್ತಿದ್ರು. ಒಂದು ದಿವಸ ಇವರು ATM ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಮಾಡಿದ್ರು.
ಹಣ ತೆಗಿಲಿಕ್ಕೆ ಬಂದರು, ಈಗ ಎದ್ರು ಇವ್ರು ಕೇಳಿದ್ರು ಏನು ನಿಮ್ಮ ಅವಸ್ಥೆ, ಅದು ನನಗೆ ಹೀಗೆ ಅವಸ್ಥೆ, ನನಗೆ ಡಿಪ್ರೆಷನ್ ಆಗೋದು, ನನಗೆ ಜೀವನವೇ ಬೇಡ ಅಂತ ಆಗಿದೆ ಬ್ರದರ್. ನಾನು 6 ತಿಂಗಳಿಗೆ ಶುರುವಾಗಿ ನನಗೆ ಹಾಸ್ಪಿಟಲಲ್ಲಿ ಉಚ್ಚ ಹಾಸ್ಪಿಟಲ್ ಕಟ್ಟಾಗ ನನಗೆ ನನ್ನ ಜೀವನ ಎಲ್ಲ ಬರ್ಬೋದ. ಇವರು ಹೇಳಿದ್ರು ಇಲ್ಲ, ದೇವರೊಬ್ಬರು ಇದ್ದಾರೆ ಜೀವನ ಕೊಡುವರು. ಹೌದಾ, ಅವ್ರು ಯೇಸು ಕ್ರಿಸ್ತ ಅಂತ ಹೇಳಿ. ಹೌದಾ, ಹೌದು, ನಮ್ಮೊಟ್ಟಿಗೆ ಇದ್ದಾರೆ ಸಹೋದರ, ಅಲ್ಲಿ ಬರ್ತೀರಾ, ನಾನು ಬರ್ತೇನೆ ಅಂತ ಕರ್ಕೊಂಡು ಬಂದರು.